ಬಾಗಲಕೋಟೆಯಲ್ಲಿರುವಂಥ ಕುರ್ಬೋಸಸ್ ಎನ್ಯುವೆನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿನ ಚರ್ಚೆಯ ವಿಷಯ ಪ್ಯಾಸಿವ್ ಸೆಂಟೆನ್ಸಸ್. ಅಂದರೆ ನಾವು ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಮಾಡುವಾಗ ಆ ಕನ್ನಡ ವಾಕ್ಯ ಆಕ್ಟಿವ್ ವಾಯ್ಸ್ನಲ್ಲಿದೆಯೋ ಅಥವಾ ಪ್ಯಾಸಿವ್ ವಾಯ್ಸ್ನಲ್ಲಿದೆಯೋ ಭಾಳ ಚೆನ್ನಾಗಿ ಗೊತ್ತಿರಬೇಕು. ಈ ಕನ್ನಡ ವಾಕ್ಯಗಳನ್ನು ಆಧಾರವಾಗಿ ಇಟ್ಕೊಂಡೇ ನಾವು ಇಂಗ್ಲೀಷ್ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಬಹಳ ಸುಲಭ. ನಾನು ಈಗಾಗಲೇ ಗೋಲ್ಡನ್ ರೂಲ್ 1 ಮತ್ತು 2ನಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿದ್ದಂಥ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು ಹೇಳ್ಕೊಂಡು ಬಂದಿದ್ದೀನಿ. ಆದರೆ ಇವತ್ತು ಪ್ಯಾಸಿವ್ ವಾಯ್ಸ್ ವಾಕ್ಯಗಳು ನಮ್ಮ ಕನ್ನಡದಲ್ಲಿ ಹೆಂಗೆ ಬಳಸ್ತೀವಿ ಸ್ವಲ್ಪ ನೋಡೋಣ. ಅದನ್ನು ನಾವು ಗಮನ ಕೊಟ್ಟು ಕೇಳ್ಕೊಳ್ತಾ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಏನಂದರೆ ನಮ್ಮ ಕನ್ನಡ ವಾಕ್ಯ ರಚನೆಗಳ ಮೂಲಕ ನಾವು ಇಂಗ್ಲೀಷ್ನಲ್ಲಿ ಹೋಗುವುದು ಬಹಳ ಸರಳವಾದ ಮಾರ್ಗ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ನಮ್ಮ ಕನ್ನಡ ವಾಕ್ಯಗಳು ಯಾವ ರೀತಿ ಪ್ಯಾಸಿವ್ ವಾಯ್ಸ್ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಮತ್ತು ಆಕ್ಟಿವ್ ವಾಯ್ಸಿಗೆ ಮತ್ತು ಪ್ಯಾಸಿವ್ ವಾಯ್ಸಿಗೆ ಬಹಳಷ್ಟು ಅಂತರ ಇರೋದಿಲ್ಲ. ಅದು ಆಕ್ಟಿವ್ ವಾಯ್ಸ್ ಯಾಕೆ ಅನ್ಬೇಕು ಅಥವಾ ಪ್ಯಾಸಿವ್ ವಾಯ್ಸ್ ಯಾಕೆ ಅನ್ಬೇಕು. ನಾನು ಇದುವರೆಗೆ ವಿಡಿಯೋನಲ್ಲಿ ಸುಮಾರು ಇದು 59ನೇ ವಿಡಿಯೋ. ಈ 59 ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡಿದ್ದು ಆಕ್ಟಿವ್ ವಾಯ್ಸ್ ಮಾತ್ರ. ಅದು ಟೆನ್ಸ್ ಇರ್ಬೋದು, ಆ ಟೆನ್ಸ್ನಲ್ಲಿ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್, ಅಥವಾ ಪಾಸ್ಟ್ ಟೆನ್ಸ್ನಲ್ಲಿ ಮತ್ತೆ ಸಿಂಪಲ್ ಕಂಟಿನ್ಯೂಸ್, ಫ್ಯೂಚರ್ನಲ್ಲಿ ಸಿಂಪಲ್ ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್. ಇವೆಲ್ಲ 59 ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡಿರೋದು ಕೇವಲ ಆಕ್ಟಿವ್ ವಾಯ್ಸ್ ಅನ್ನು. ಮತ್ತು ಫಸ್ಟ್ ಗೋಲ್ಡನ್ ರೀಲ್ನಲ್ಲಿ ನಾನು ಕೊಟ್ಟಿದ್ದು ಕ್ರಿಯೆ ಇರುವಂಥ ವಾಕ್ಯಗಳು ಆಕ್ಟಿವ್ ವಾಯ್ಸ್ನಲ್ಲಿ ಇದ್ದಂಥ ವಾಕ್ಯಗಳನ್ನು ನಾನು ಆ ಸೂತ್ರದ ಮೂಲಕ ಇಂಗ್ಲೀಷ್ನಲ್ಲಿ ಹೆಂಗೆ ರಚನೆ ಮಾಡಬಹುದು ಅಂತ ಹೇಳಿದ್ದೀನಿ. ಆದರೆ ಇವತ್ತಿನ ವಿಷಯ ಪ್ಯಾಸಿವ್ ವಾಯ್ಸ್ನಲ್ಲಿ ಹೆಂಗೆ ನಮ್ಮ ಕನ್ನಡ ವಾಕ್ಯ ಇರ್ತಾರೆ. ನನ್ನ ಒಂದು 20 ವರ್ಷಗಳ ಇಂಗ್ಲಿಷ್ ಕಲಿಸುವಂಥ ಅನುಭವದಲ್ಲಿ ಒಂದು ಗಮನಕ್ಕೆ ಬಂದಂಥ ಮುಖ್ಯವಾದ ವಿಷಯ ಅಂದರೆ ನಾವು ಮಾತನಾಡುವಂಥ ಸುಮಾರು 100 ವಾಕ್ಯಗಳಿದ್ದಾವೆ. ಅಂದರೆ ಅದರಲ್ಲಿ 90ರಿಂದ 95 ವಾಕ್ಯಗಳು ಪ್ಯಾಸಿವ್ ವಾಯ್ಸ್ನಲ್ಲಿ ಇರ್ತವೆ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗಮನ ಬರೋದಿಲ್ಲ. ಇದು ಗಮನಕ್ಕೆ ಬಂದಾಗ ಮಾತ್ರ ಪ್ಯಾಸಿವ್ ವಾಯ್ಸನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮುಂದಿನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಆಕ್ಟಿವ್ ವಾಯ್ಸ್ ಅನ್ನು ಇಟ್ಕೊಂಡು ಪ್ಯಾಸಿವ್ ವಾಯ್ಸ್ ಯಾವ ರೀತಿ ಮಾಡಬೇಕು, ಬರ್ತಾ ಬರ್ತಾ ಪ್ಯಾಸಿವ್ ವಾಯ್ಸ್ ವಾಕ್ಯ ನೇರವಾಗಿ ಕನ್ನಡದಿಂದ ಇಂಗ್ಲೀಷ್ಗೆ ಹೆಂಗೆ ಹೋಗ್ಕೊಂಡು ಮುಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಬಿಡ್ತಾ ಇದ್ದೇನೆ. ಆದರೆ ಇಲ್ಲಿ ನಾನು 3rd ಗೋಲ್ಡನ್ ರೂಲ್ ಬಿಡ್ತಾ ಇರೋದ್ರಿಂದ ಈ ರೂಲಿಗೆ ನೀವು ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಮೊದಲಿಗೆ ಈ ರೂಲ್ನಲ್ಲಿ ಆಕ್ಟಿವ್ ಅನ್ನ ಪ್ಯಾಸಿವ್ ವಾಯ್ಸ್ ಅನ್ನ ಯಾವ ರೀತಿ ಬದಲಾಯಿಸ್ಕೊಳ್ಬೇಕು, ಮುಖ್ಯವಾಗಿ ಪ್ಯಾಸಿವ್ ವಾಯ್ಸ್ನಲ್ಲಿ ಇರುವಂಥ ಕನ್ನಡ ವಾಕ್ಯಗಳು ಹೇಗಿರ್ತವೆ, ಅವುಗಳನ್ನು ಪ್ಯಾಸಿವ್ ವಾಯ್ಸ್ ಯಾಕೆ ಅನ್ಬೇಕು, ಮತ್ತು ಅಂಥ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಯಾವ ಸೂತ್ರದಡಿಯಲ್ಲಿ ರಚನೆ ಮಾಡ್ಕೋಬೇಕು ಅನ್ನೋದು ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ, ಒಂದು ವಾಕ್ಯ ನಿಮ್ಗೆ ಉದಾಹರಣೆ ತೋರೋಣ. ಇಲ್ಲಿ ಇಂಗ್ಲಿಷ್ ಕಲಿಸುತ್ತಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವುದೇ ಇಂಗ್ಲಿಷ್ ವಾಕ್ಯ ಬರೋಕ್ಕಿಂತ ಮುಂಚೆ ಕನ್ನಡ ವಾಕ್ಯ ಗೊತ್ತಿರಬೇಕು. ಏನು ಹೇಳಬೇಕು ಅನ್ನೋದು ಕನ್ನಡ ವಾಕ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಿರಬೇಕು. ನಂತರ ಆ ಕನ್ನಡ ವಾಕ್ಯ ಇಂಗ್ಲಿಷ್ನಲ್ಲಿ ಅನುವಾದ ಆಗೋಕ್ಕಿಂತ ಮುಂಚೆ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಗೊತ್ತಿರಬೇಕು. ಈ ವರ್ಬ್ ಕ್ರಿಯೆಯನ್ನು ಹೇಳುತ್ತೋ ಅಥವಾ ಸ್ಥಿತಿಯನ್ನು ಹೇಳುತ್ತೋ ಅಂತ ನೋಡ್ಕೋಬೇಕು. ಈಗ ನಾವು ಚರ್ಚೆ ಮಾಡೋಣ. ಇಲ್ಲಿ ಇಂಗ್ಲಿಷ್ ಕಲಿಸುತ್ತಾರೆ. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕಲಿಸೋದೊಂದು ಕ್ರಿಯೆ ಆದ್ರಿಂದ ಇದು ವರ್ಬ್. ಎಂತ ವರ್ಬ್? ಮೇನ್ ವರ್ಬ್. ಅಂದ್ರೆ ಇಲ್ಲಿ ಕಲಿಸುವ ಕ್ರಿಯೆ ಐತಿ. ಅದನ್ನೇ ಈಗ ಕಲಿಸುವ ಕ್ರಿಯೆ ಅಂದ್ರೆ ಮೇನ್ ವರ್ಬ್ ಸಿಕ್ಕ ನಂತರ ನಾ ಎಲ್ಲಿ ಹೋಗ್ಬೇಕಂತ ಹೇಳಿದೆ, ಕ್ರಿಯೆ ಮಾಡೋರ ಕಡೆ. ಇಲ್ಲಿ ಯಾವ ಕ್ರಿಯೆ ಐತಿ? ಕಲಿಸುವ ಕ್ರಿಯೆ ಇದೆ. ಈ ಕಲಿಸುವ ಕ್ರಿಯೆ ಮಾಡೋರು ಯಾರು ಇಲ್ಲಿ ನೋಡೋಣ. ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲಿನೋ ಇಂಗ್ಲಿಷ್ನೋ ಇನ್ಯಾವುದೋ ಸಬ್ಜೆಕ್ಟ್ ಅಂದ್ಬಿಡ್ತಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕ್ರಿಯೆ ಮಾಡೋರಿಗೆ ನಾವು ಸಬ್ಜೆಕ್ಟ್ ಅಂತೀವಿ. ಇಲ್ಲಿ ಕಲಿಸುವ ಕ್ರಿಯೆ ಐತಿ. ಈ ಕಲಿಸುವ ಕ್ರಿಯೆ ಮಾಡೋರು ಯಾರು ಇಲ್ಲ. ಇದು ಸ್ಪಷ್ಟವಾಗಿ ಈ ರೀತಿ ಕ್ರಿಯೆ ಇದೆ, ಆ ಕ್ರಿಯೆ ಮಾಡೋರು ಇಲ್ಲ ಅಂದ್ರೆ ಸಬ್ಜೆಕ್ಟ್ ಇಲ್ಲ, ಅವಾಗ ಅದನ್ನ ಪ್ಯಾಸಿವ್ ವಾಯ್ಸ್ ಅನ್ಕೋಬೇಕು. ಇದು ಬಹಳ ಸರಳವಾದ ಸೂತ್ರದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ನೆನ್ಪಿಟ್ಕೊಳ್ಳೋಣ, ನಾವು ನಮ್ಮ ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ ಹೋಗೋಕ್ಕಿಂತ ಮುಂಚೆ ಮಾರ್ಕ್ ಮಾಡಿದಾಗ ಅಲ್ಲಿ ಕ್ರಿಯೆನ ಸೂಚಿಸುವಂತ ಕ್ರಿಯಾಪದ ಇದೆ, ಮೇನ್ ವರ್ಬ್ ಇದೆ. ಕ್ರಿಯೆ ಮಾಡೋರು ಇಲ್ಲ ಅಂದ್ರೆ ಅದು ಪ್ಯಾಸಿವ್ ವಾಯ್ಸ್. ಇದು ನೆನ್ಪಿಟ್ಕೋ. ಇಲ್ಲಿ ಕ್ರಿಯೆ ಮಾಡೋರು ನಮಗೆ ಮುಖ್ಯವಾಗಿ ಕಂಡಿಲ್ಲ ಅಥವಾ ಅವರು ಹೇಳಲೇಬೇಕು ಅಂತ ತಗೊಂಡಿಲ್ಲ. ಇಲ್ಲಿ ಇಂಗ್ಲಿಷ್ ಕಲಿಸುತ್ತಾರೆ ವಾಕ್ಯದಲ್ಲಿ ಬಹುಶಃ ಕಲಿಸುವ ಕ್ರಿಯೆ ಮಾಡೋರು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾವು ಅವ್ರ ಹೆಸರನ್ನು ತಗೊಂಡಿಲ್ಲ, ಅಥವಾ ಇನ್ಯಾವುದೋ ಕಾರಣಕ್ಕೆ ನಾವು ಬಿಟ್ಟಿರ್ತೀವಿ. ಆದ್ರೆ ಇದು ಇರೋದು ಮಾತ್ರ ಪ್ಯಾಸಿವ್ ವಾಯ್ಸ್. ಯಾಕಂದ್ರೆ ಇಲ್ಲಿ ಕ್ರಿಯೆ ಮಾಡೋರಿಲ್ಲ. ಈ ರೀತಿ ಕ್ರಿಯೆ ಮಾಡೋರು ಇದ್ದಾಗ ಆಕ್ಟಿವ್ ವಾಯ್ಸ್ ಅಂತೀವಿ. ಸಬ್ಜೆಕ್ಟ್ ದಿಂದ ವಾಕ್ಯ ಪ್ರಾರಂಭ ಆಗ್ತಾವ. ನಾವು ಗೋಲ್ಡನ್ ರೂಲ್ ಫಸ್ಟ್ ನಾನು ಹೇಳಿದ್ದೀನಿ. ಇಲ್ಲಿ ಕ್ರಿಯೆ ಮಾಡೋರು ಇಲ್ಲ ಅಂದಮೇಲೆ
ಕ್ರಿಯೆ ಮಾಡೋರು ಮುಖ್ಯ ಇಲ್ಲ ಅಥವಾ ಅವರು ನಮಗೆ ಗೊತ್ತಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಹೇಳಬೇಕಾದ ವಿಷಯವನ್ನು ಹೇಳಲಿಕ್ಕೆ ಹೋದಾಗ ಅಲ್ಲಿ ನಮಗೆ ಆಬ್ಜೆಕ್ಟ್ ಮುಖ್ಯ ಆಗುತ್ತೆ. ಅವಾಗ ನಾವು ಆಬ್ಜೆಕ್ಟ್ ಇದೆ ಅವು ಪ್ಯಾಸಿವ್ ವಾಯ್ಸ್ ಕೊಡು. ಅದಕ್ಕೆ ಈ ರೀತಿ ಕ್ರಿಯೆ ಐತಿ ಕ್ರಿಯೆ ಮಾಡೋರು ಇಲ್ಲ ಅಂದಾಗ ಅದಕ್ಕೆ ಪ್ಯಾಸಿವ್ ವಾಯ್ಸ್ ಅನ್ಕೋಬೇಕು. ಆ ಪ್ಯಾಸಿವ್ ವಾಯ್ಸಿನ ವಾಕ್ಯ ರಚನೆ ಸೂತ್ರ ಆಬ್ಜೆಕ್ಟ್ ವರ್ಬ್. ಇದು ನೆನಪಿಟ್ಕೋಬೇಕು. ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟೇ ಮುಖ್ಯವಾಗಿರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಅವಾಗ ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತೀವಿ. ಆದ್ರೆ ಇಲ್ಲಿ ಕ್ರಿಯೆ ಮಾಡೋರ ಅವಶ್ಯಕತೆ ಇಲ್ಲ ಅಥವಾ ಗೊತ್ತಿಲ್ಲ ಕಾರಣದಿಂದ ನಾವು ಸಬ್ಜೆಕ್ಟ್ ತೆಗೆದಿರೋದ್ರಿಂದ ನಮಗೆ ಪ್ರಾಮುಖ್ಯತೆ ಪಡ್ಕೊಳ್ಳೋದು ನಮಗೆ ಮುಖ್ಯ ಆಗಿರೋದು ಆಬ್ಜೆಕ್ಟ್. ಅದಕ್ಕೆ ಆಬ್ಜೆಕ್ಟ್ನ ಪ್ರಾರಂಭದಲ್ಲಿರಬೇಕು. ಅವಾಗ ಆಬ್ಜೆಕ್ಟ್ ಆದ ನಂತರ ವರ್ಬ್ ನಂತರ ಇದು ಬಹಳ ನೆನಪಿಡಿ. ಇದು ಮೂರನೇ ಸೂತ್ರ. ಒಂದನೇ ಸೂತ್ರ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಎರಡನೇ ಸೂತ್ರದಲ್ಲಿ ಏನ್ ಕೊಟ್ಟಿದ್ದೀನಿ? ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನೌನ್ ಕೊಟ್ಟಿದ್ದೀನಿ. ಈಗ ಮೂರನೇ ಸೂತ್ರದಲ್ಲಿ ಏನ್ ಮಾಡ್ತಾ ಇದ್ದೀನಿ? ಆಬ್ಜೆಕ್ಟ್ ಮತ್ತು ವರ್ಬ್ ಕೊಡ್ತಾ ಇದ್ದೀನಿ. ಇದು ಯಾವಾಗ ಬಳಸಬೇಕು? ಕನ್ನಡ ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುವಂತ ಕ್ರಿಯಾಪದ ಇದೆ, ಆದ್ರೆ ಕ್ರಿಯೆ ಮಾಡೋರು ಇಲ್ಲ ಅಂದಾಗ ಅದು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ನ ಸೂತ್ರ ಇದೇ ರೀತಿ ಹೋಗ್ಬೇಕು. ಆದ್ರೆ ಇನ್ನೊಂದು ಮುಖ್ಯವಾದ ಇಲ್ಲಿ ವಿಷಯ ಅಂದ್ರೆ, ನಾವು ಸಬ್ಜೆಕ್ಟ್ ಇದ್ದಾಗ ವರ್ಬ್ ಮತ್ತು ಸಬ್ಜೆಕ್ಟ್ ಮಾರ್ಕ್ ಮಾಡ್ಕೊಂಡು ಉಳಿದೆಲ್ಲಾ ಪದಗಳನ್ನ ಆಬ್ಜೆಕ್ಟ್ ಅಂತಿದ್ವಿ. ಅದು ಸಬ್ಜೆಕ್ಟ್ ಇದ್ದಾಗ ಆಕ್ಟಿವ್ ವಾಯ್ಸ್ ಮಾಡುವಾಗ. ಆದ್ರೆ ಇಲ್ಲಿ ನಾವು ಸಬ್ಜೆಕ್ಟ್ ಇಲ್ಲ ಅಂದಾಗ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ ಮುಖ್ಯವಾಗಿ ನಮ್ಗೆ ಆಬ್ಜೆಕ್ಟ್ ಬೇಕು. ಆ ಆಬ್ಜೆಕ್ಟ್ ಯಾವ್ದೈತೆ ನೋಡ್ಕೋಬೇಕು ಮುಖ್ಯವಾಗಿ. ಯಾಕೆ ಮುಖ್ಯವಾಗಿ ಬೇಕಾಗಿಲ್ಲ ಆಬ್ಜೆಕ್ಟ್, ಅದರಿಂದ ಆಬ್ಜೆಕ್ಟ್ ಅನ್ನು ಕಂಡುಹಿಡಿಯೋದು. ಅದಕ್ಕೆ ಆಬ್ಜೆಕ್ಟ್ ಅನ್ನು ಕಂಡುಹಿಡಿಯೋ ಸೂತ್ರದ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಈ ಆಬ್ಜೆಕ್ಟ್ ನ ಹೆಂಗ್ ಕಂಡುಹಿಡ್ಕೋಬೇಕಂದ್ರೆ ಮೇನ್ ವರ್ಬ್ ತಗೊಳ್ಬೇಕು. ಮಾತ್ರ ಇಲ್ಲಿ ಮೇನ್ ವರ್ಬ್ ಕಲಿಸುತ್ತಾರೆ. ಈ ಕಲಿಸುತ್ತಾರೆ ಮೇನ್ ವರ್ಬಿಗೆ ಕನ್ನಡದಲ್ಲಿ 4 ಪ್ರಶ್ನೆಗಳನ್ನು ಕೇಳ್ಕೋಬೇಕು. ಕಲಿಸುತ್ತಾರೆ, ಯಾರನ್ನು ಕಲಿಸುತ್ತಾರೆ? ಉತ್ತರಿಲ್ಲ. ಯಾರಿಗೆ ಕಲಿಸುತ್ತಾರೆ? ಉತ್ತರಿಲ್ಲ. ಏನನ್ನು ಕಲಿಸುತ್ತಾರೆ? ಇಂಗ್ಲಿಷ್ ಅನ್ನು ಕಲಿಸುತ್ತಾರೆ. ಇದು ಆಬ್ಜೆಕ್ಟ್. ಇಲ್ಲಿ ಈ ರೀತಿ ವಾಕ್ಯ, ಇಲ್ಲಿ ದಿನಾಲು ಇಂಗ್ಲಿಷ್ ಕಲಿಸುತ್ತಾರೆ, ಇಲ್ಲಿ ದಿನಾಲು ಇಂಗ್ಲಿಷ್ ಅನ್ನು ಬಹಳ ಚೆನ್ನಾಗಿ ಕಲಿಸುತ್ತಾರೆ. ಏನಿದ್ರು ಕೂಡ ಮುಖ್ಯವಾದ ಆಬ್ಜೆಕ್ಟ್ ಕಂಡುಹಿಡಬೇಕಾದ್ರೆ ಏನು, ಏನನ್ನು, ಯಾರಿಗೆ, ಯಾರೋ ಅನ್ನೋ ಪ್ರಶ್ನೆಗಳನ್ನು ಮೇನ್ ವರ್ಬಿಗೆ ಪ್ರಶ್ನೆ ಮಾಡಿದಾಗ ಸಿಕ್ಕರೆ ಅದು ಆಬ್ಜೆಕ್ಟ್. ಅದನ್ನ ಪ್ಯಾಸಿವ್ ವಾಯ್ಸ್ ಮಾಡೋದು. ಅದಕ್ಕೆ ಇಲ್ಲಿ ಮೇನ್ ವರ್ಬ್ ಕಲಿಸುತ್ತಾರೆ, ಏನು ಕಲಿಸುತ್ತಾರೆ? ಇಂಗ್ಲಿಷ್ ಕಲಿಸುತ್ತಾರೆ, ಆಬ್ಜೆಕ್ಟ್ ಇದೆ. ಈ ರೀತಿ ನಮ್ಮ ಕನ್ನಡ ವಾಕ್ಯದಲ್ಲಿ ಕ್ರಿಯಾಪದ ಇದೆ, ಕ್ರಿಯೆ ಮಾಡೋರಿಲ್ಲ ಅಂದಾಗ ಪ್ಯಾಸಿವ್ ವಾಯ್ಸ್ ಹೋಗ್ಬೇಕು. ಆದ್ರೆ ಪ್ಯಾಸಿವ್ ವಾಯ್ಸ್ಗೆ ಮುಖ್ಯವಾಗಿ ಆಬ್ಜೆಕ್ಟ್ ಬೇಕು. ಆ ಆಬ್ಜೆಕ್ಟ್ ಇದ್ರೇನೆ ಪ್ಯಾಸಿವ್ ವಾಯ್ಸ್ ಹೋಗ್ಬೇಕು. ಅದಕ್ಕೆ ಆ ಪ್ಯಾಸಿವ್ ವಾಯ್ಸ್ ನಲ್ಲಿ ಮುಖ್ಯವಾಗಿ ಬೇಕಂತ ಆಬ್ಜೆಕ್ಟ್ ಅನ್ನು ಕಂಡುಹಿಡಲಿಕ್ಕೆ ಇವು 4 ಪ್ರಶ್ನೆಗಳನ್ನು ಕೇಳಬಹುದು. ಈ 4 ಪ್ರಶ್ನೆಗಳ ಬಿಟ್ಟು ಬೇರೆ ಯಾವ ಪ್ರಶ್ನೆಯನ್ನು ಕೇಳಬಾರದು. ಆ ಪ್ರಶ್ನೆಗಳಿಗೆ, ಈ 4 ಪ್ರಶ್ನೆಗಳಿಗೆ ಉತ್ತರವಾಗಿ ಬಂದ ಪದ ಮಾತ್ರ ಆಬ್ಜೆಕ್ಟ್. ಅದಕ್ಕೆ ಇಲ್ಲಿ ಆಬ್ಜೆಕ್ಟ್ ಆಗಿರೋದು ಇಂಗ್ಲಿಷ್. ಈಗ ನೋಡೋಣ, ಈ ಫಾರ್ಮ್ ಪ್ರಕಾರ ನಾವು ಹೋದಾಗ ಇಲ್ಲಿ ಏನೇನು ಸಿಗ್ತಾವ ನೋಡಿ. ಇಲ್ಲಿ ಇಂಗ್ಲಿಷ್ ಕಲಿಸುತ್ತಾರೆ, ಇಲ್ಲಿ ಇಂಗ್ಲಿಷ್ ಕಲಿಸುತ್ತಾರೆ, ಕಲಿಸುತ್ತಾರೆ ಮೇನ್ ವರ್ಬ್. ಯಾರು ಕಲಿಸ್ತಾರೆ? ಇಲ್ಲ, ಸಬ್ಜೆಕ್ಟ್ ಇಲ್ಲ. ಅಂದ್ಮೇಲೆ ನಾವು ಪ್ಯಾಸಿವ್ ವಾಯ್ಸ್ ಹೋಗ್ಬೇಕು. ಪ್ಯಾಸಿವ್ ವಾಯ್ಸ್ ಹೋಗ್ಬೇಕಾದ್ರೆ ಆಬ್ಜೆಕ್ಟ್ ಬೇಕೇ ಬೇಕು. ಆಬ್ಜೆಕ್ಟ್ ಕಂಡುಹಿಡಿಬೇಕಾದ್ರೆ ಮೇನ್ ವರ್ಬ್ ಕಲಿಸುತ್ತಾರೆ. ಏನನ್ನು ಕಲಿಸುತ್ತಾರೆ? ಇಂಗ್ಲಿಷ್ ಕಲಿಸುತ್ತಾರೆ. ಸಿಕ್ತು ಆಬ್ಜೆಕ್ಟ್. ಆ ಸೂತ್ರ ಹೆಂಗಿರ್ತೈತಿ? ಆಬ್ಜೆಕ್ಟ್ ನಂತರ ಮೇನ್ ವರ್ಬ್. ಈ ವರ್ಬ್ ಯಾವ ರೂಪದಲ್ಲಿ ಇರುತ್ತೆ ಪ್ಯಾಸಿವ್ ವಾಯ್ಸ್ ನೋಡ್ಕೊಳ್ರಿ. ನಾನು ಹೇಳ್ತಾ ಇದ್ದೀನಿ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಪಿಪಿ ರೂಪ. ಯಾವತ್ತು ಪ್ಯಾಸಿವ್ ವಾಯ್ಸ್ ಮೇನ್ ವರ್ಬ್ ಪಿಪಿ ರೂಪದಲ್ಲಿ ಇರಬೇಕು. ಕಲಿಸುತ್ತಾರೆ ಅನ್ನೋದು ಈ ಕಲಿಸುವ ಕ್ರಿಯೆ ನಡೆದಿಲ್ಲ, ಅದು ಮುಂದೆ ಆಗುವ ಕ್ರಿಯೆ. ಅದಕ್ಕೆ ನಾವು ಸಿಂಪಲ್ ಅಂತೀವಿ. ಅಥವಾ ದಿನನಿತ್ಯ ನಡೆಯುವ ಕ್ರಿಯೆ ನಾವು ಸಿಂಪಲ್ ಅಂತೀವಿ. ನಾವು ಈಗಾಗಲೇ ಆಕ್ಟಿವ್ ವಾಯ್ಸ್ ನ ಕಲ್ಕೊಂಡು ಬಂದಿವಿ. ರೂಢಿಗನುಗುಣವಾಗಿ ನಡೆಯುವ ಕ್ರಿಯೆನ ಸಿಂಪಲ್ ಅಂತೀವಿ. ಆ ಸಿಂಪಲ್ ಪ್ರಶ್ನೆಯೊಳಗೆ ಪ್ಯಾಸಿವ್ ವಾಯ್ಸ್ ಇರ್ತದ್ರೆ ಈ ಸೂತ್ರಕ್ಕನುಗುಣವಾಗಿ ನಾವು ರಚಿಸಬೇಕು. ಈ ಸೂತ್ರಕ್ಕನುಗುಣವಾಗಿ ವರ್ಬ್ ಯಾವ ರೂಪದಲ್ಲಿ ಇರಬೇಕು? ಪ್ಯಾಸಿವ್ ವಾಯ್ಸ್ ನಾಗ ಹೆಲ್ಪಿಂಗ್ ವರ್ಬ್ ಬೇಕು, ಮೇನ್ ವರ್ಬಿನ ಪಿಪಿ ರೂಪ. ಇವೆರಡೂ ಪದಗಳು ಕೂಡಿದಾಗ ವರ್ಬ್ ಆಗುತ್ತೆ. ಇದು ನೆನಪಿಟ್ಕೋಬೇಕು. ಆ ನಂತರ ಇಲ್ಲಿ ಬಳಸಬೇಕಂತ ಹೆಲ್ಪಿಂಗ್ ವರ್ಬ್ಸ್ ಆಮ್, ಆರ್, ಈಸ್. ಇಲ್ಲಿ ಆಮ್, ಆರ್, ಈಸ್ ಹೆಲ್ಪಿಂಗ್ ವರ್ಬ್ ಆಬ್ಜೆಕ್ಟ್ ಸಂಬಂಧಪಟ್ಟಿರ್ತಾವ. ಆಬ್ಜೆಕ್ಟ್ ಸಿಂಗುಲರ್ ಇದ್ದಾಗ ಈಸ್, ಪ್ಲೂರಲ್ ಇದ್ರೆ ಆರ್, ಒಂದೊಂದ್ಸಲ ಆಬ್ಜೆಕ್ಟ್ ಆ ಅಂತ ಬರುತ್ತೆ. ಮುಂದಿನ ಎಕ್ಸಾಂಪಲ್ ದಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ತಮ್ಮ ಗಮನಕ್ಕೆ ಬರ್ತದೆ. ಅವಾಗ ಆಮ್ ತಗೋ. ಇದು ಪ್ಯಾಸಿವ್ ವಾಯ್ಸ್ ನಲ್ಲಿರುವಂತಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ ರಚನೆಯ ಸೂತ್ರ. ಆಬ್ಜೆಕ್ಟ್ ವರ್ಬ್, ವರ್ಬ್ ಏನಾಗುತ್ತೆ? ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಕೊಡುತ್ತೆ. ಅದೇ ನಾವು ಇಲ್ಲಿ ನೋಡೋಣ. ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಪಿಪಿ ಫಾರ್ಮ್. ನಾವೀಗಾಗಲೇ ಮಾರ್ಕ್ ಮಾಡ್ಕೋವಾಗ ಆಬ್ಜೆಕ್ಟ್ ಕಂಡು ಹಿಡ್ಕೊಂಡಿವಿ ಇಂಗ್ಲಿಷ್. ಇಂಗ್ಲಿಷ್ ಹೆಲ್ಪಿಂಗ್ ವರ್ಬ್ ಈಸ್, ಮೇನ್ ವರ್ಬ್ ಕಲಿಸು, ಕಲಿಸೋನಕ್ಕೆ ಟೀಚ್. ಅದು ಯಾವತ್ತು ಪಿ ಫಾರ್ಮ್ ಇರಬೇಕು ಪ್ಯಾಸಿವ್ ವಾಯ್ಸ್ ನಲ್ಲಿ. ಟೀಚ್, ಟಾಟ್, ಟಾಟ್.
ಇಂಗ್ಲಿಷ್ ಈಸ್ ಟಾಟ್ ಹಿಯರ್. ನಾನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡುವಾಗ ಅಬ್ಸರ್ವ್ ಮಾಡಿರ್ತೀನಿ, ನೇರವಾಗಿ ಇದು ಕೊಟ್ಟು ಇದನ್ನ ಇಂಗ್ಲಿಷ್ ಮಾಡಬೇಕು ಅಂದಾಗ ಏನೇನೋ ಮಾಡಿ ಹಿಯರ್ ಟೀಚಸ್ ಇಂಗ್ಲಿಷ್ ಅಂತನೋ, ಇಂಗ್ಲಿಷ್ ಟೀಚ್ ಹಿಯರ್ ಅಂತನೋ ಏನೇನೋ ಅಂದ್ಬಿಡ್ತಾರೆ. ಅದಕ್ಕೆ ಏನೇ ಕನ್ನಡ ವಾಕ್ಯ ಕನ್ನಡದಿಂದ ಇಂಗ್ಲಿಷ್ಗೆ ಹೋಗ್ಬೇಕಾದಾಗ ಮಾರ್ಕಿಂಗ್ ಮಾಡಬೇಕು. ಆ ಮಾರ್ಕ್ ಮಾಡುವಾಗ ವರ್ಬ್, ಸಬ್ಜೆಕ್ಟ್, ಅಬ್ಜೆಕ್ಟ್, ಆ ವರ್ಬ್ ಕ್ರಿಯೆಯನ್ನು ಸೂಚಿಸಿದ್ರೆ ಮೇನ್ ವರ್ಬ್, ಅವಾಗ ಕ್ರಿಯೆ ಮಾಡೋರಿದ್ರೆ ಆಕ್ಟಿವ್ ವೈಸ್ಗೆ ಹೋಗ್ಬೇಕು ಸಬ್ಜೆಕ್ಟ್ ತಗೊಂಡು, ಕ್ರಿಯೆ ಮಾಡೋರಿಲ್ಲ ಅಂದ್ರೆ ಪ್ಯಾಸಿವ್ ವೈಸ್ಗೆ ಬರಬೇಕು ಆಬ್ಜೆಕ್ಟ್ ತಗೊಂಡು. ಇದು ಪ್ಯಾಸಿವ್ ವೈಸ್ ನಲ್ಲಿ ಇರೋದ್ರಿಂದ ಈ ಸೂತ್ರದಡಿಯಲ್ಲಿ ಹೋಗ್ಬೇಕು. ಅವಾಗ ಏನಾಗುತ್ತೆ ನೋಡ್ರಿ, ಇಂಗ್ಲಿಷ್ ಈಸ್ ಟಾಟ್ ಹಿಯರ್. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾನು ತಿಳಿಸುವಷ್ಟು ಸರಳ ಇಂಗ್ಲಿಷ್ ವಾಕ್ಯ ರಚನೆಗಳಿಲ್ಲ, ಆದ್ರೆ ನಾವು ಮಾತಾಡುವಂತ ಕನ್ನಡ ವಾಕ್ಯಗಳನ್ನ ನಾವು ಅದು ಆಕ್ಟಿವ್ ವೈಸು, ಪ್ಯಾಸಿವ್ ವೈಸು, ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಇತ್ತು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು. ಇಲ್ದಿದ್ರೆ ಇಂಗ್ಲಿಷ್ ವಾಕ್ಯಗಳಲ್ಲಿ ಬಹಳಷ್ಟು ತಪ್ಪುಗಳು ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಇದು ಪ್ಯಾಸಿವ್ ವಾಯ್ಸ್ ನಲ್ಲಿ ಇಂಗ್ಲಿಷ್ ಈಸ್ ಟಾಟ್ ಹಿಯರ್. ಬಹಳಷ್ಟು ಹುಡುಗರಿಗೆ ಪ್ರಾರಂಭದಲ್ಲಿ ಬಂದಿರೋ ಸಬ್ಜೆಕ್ಟ್ ಅನ್ಸುತ್ತೆ, ಇದು ಸಬ್ಜೆಕ್ಟ್ ಅಲ್ಲ. ಇಂಗ್ಲಿಷ್ ಕಲಿಸುವುದಿಲ್ಲ, ಅಲ್ಲಲ್ಲಿ ಇಂಗ್ಲಿಷ್ ಕಲಿಸುವ ಕ್ರಿಯೆ ಮಾಡುವುದಿಲ್ಲ, ಕಲಿಸುವ ಕ್ರಿಯೆಗೆ ಒಳಗಾಗುತ್ತೆ. ಯಾವ ವ್ಯಕ್ತಿ ವಸ್ತು ಕ್ರಿಯೆಗಳು ಒಳಗಾಗುತ್ತೋ ಅದು ಆಬ್ಜೆಕ್ಟ್ ಆಗುತ್ತೆ, ಕ್ರಿಯೆ ಮಾಡಿದ್ರೆ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಇಂಗ್ಲಿಷ್ ಕ್ರಿಯೆ ಮಾಡ್ತಾ ಇಲ್ಲ, ಕಲಿಸುವ ಕ್ರಿಯೆಗೆ ಒಳಗಾಗುತ್ತೆ. ಅದಕ್ಕೆ ಶುದ್ಧವಾದ ಕನ್ನಡದಲ್ಲಿ ಇದು ಶುದ್ಧವಾದ ಇಂಗ್ಲಿಷ್ ವಾಕ್ಯವನ್ನ ಶುದ್ಧವಾದ ಕನ್ನಡದಲ್ಲಿ ಹೆಂಗಾಗುತ್ತೆ ಅಂದ್ರೆ, ಇಲ್ಲಿ ಇಂಗ್ಲಿಷ್ ಕಲಿಸಲ್ಪಡುತ್ತದೆ, ಕಲಿಸುವ ಕ್ರಿಯೆಗೆ ಒಳಗಾಗುತ್ತೆ. ಅದಕ್ಕೆ ಆಬ್ಜೆಕ್ಟ್ ಅಂತೀವಿ ನಾವು. ಈಸ್ ಟಾಟ್ ಕಲಿಸಲ್ಪಡುತ್ತದೆ. ಇಷ್ಟೊಂದು ಶುದ್ಧವಾಗಿ ನಾವು ಕನ್ನಡ ಮಾತಾಡೋದಿಲ್ಲ, ಬರೆಯೋದಿಲ್ಲ. ನಮ್ಮ ಆಡು ಕನ್ನಡದಲ್ಲಿ ಬಂದಂತ ವಾಕ್ಯಗಳನ್ನೇ ಅದು ಆಕ್ಟಿವ್ ವೈಸ್ ನಲ್ಲಿ ಇದೆಯೋ, ಪ್ಯಾಸಿವ್ ವೈಸ್ ನಲ್ಲಿ ಇದೆಯೋ, ಅದು ಸಿಂಪಲ್ ಇದೆಯೋ, ಕಂಟಿನ್ಯೂಸ್ ಇದೆಯೋ, ಪರ್ಫೆಕ್ಟ್ ಇದೆಯೋ ಅರ್ಥ ಆಗ್ತಾ ಹೋಗ್ಬೇಕು. ಅದಕ್ಕೆ ಈ ಪ್ರಯತ್ನ ನಾವು ಮುಂದುವರಿಸ್ತಾ ಹೋಗ್ಬೇಕು. ಇಂಗ್ಲಿಷ್ ಈಸ್ ಟಾಟ್ ಹಿಯರ್ ಅಂದ್ರೆ ಪ್ಯಾಸಿವ್ ವೈಸ್, ಇಲ್ಲಿ ಇಂಗ್ಲಿಷ್ ಕಲಿಸುತ್ತಾರೆ ನಾವು ಆಡು ಕನ್ನಡದಾಗ ಅಂತೀವಿ. ಅದು ಸ್ಪಷ್ಟವಾದ ಶುದ್ಧವಾದ ಕನ್ನಡ ಏನಾಗುತ್ತೆ, ಇಲ್ಲಿ ಇಂಗ್ಲಿಷ್ ಕಲಿಸಲ್ಪಡುತ್ತದೆ, ಇಲ್ಲಿ ಇಂಗ್ಲಿಷ್ ಅನ್ನು ಕಲಿಸಲಾಗುತ್ತದೆ, ಇಲ್ಲಿ ಇಂಗ್ಲಿಷ್ ಅನ್ನು ಕಲಿಸುತ್ತಾರೆ. ನೀವು ಯಾವುದೇ ರೀತಿ ಮಾತಾಡಿದ್ರು ಕೂಡ ನಾವು ಮಾರ್ಕ್ ಮಾಡುವಾಗ ಕ್ರಿಯೆ ಐತಿ, ಕ್ರಿಯೆ ಮಾಡುವ ಆಧಾರ ಆಕ್ಟಿವ್ ವೈಸ್, ಕ್ರಿಯೆ ಇದೆ ಆದರೆ ಕ್ರಿಯೆ ಮಾಡುವವರು ಇಲ್ಲ, ಪ್ಯಾಸಿವ್ ವೈಸ್ಗೆ ಹೋಗ್ಬೇಕು. ಪ್ಯಾಸಿವ್ ವೈಸ್ ನ ಸಿದ್ಧ ಸೂತ್ರ ಆಬ್ಜೆಕ್ಟ್ ವರ್ಬ್. ಇದು ನೆನಪು. ಇನ್ನೊಂದು ವಾಕ್ಯ ನೋಡೋಣ. ಈಗ ಕಂಪ್ಯೂಟರ್ ಎಲ್ಲಾ ಕ್ಷೇತ್ರದಲ್ಲಿ ಬಳಸುತ್ತಿದ್ದಾರೆ. ನಾವು ಈಗ ಕಂಪ್ಯೂಟರ್ ಎಲ್ಲಾ ಕಡೆ ಬಳಸಾಕತ್ತಾರಪ್ಪ. ಯಾರು ಬಳಸಾಕತ್ತಾರ? ಇಲ್ಲ, ಬಳಸುತ್ತಿದ್ದಾರೆ ಅನ್ನೋ ಬಳಸೋ ಕ್ರಿಯೆ ಇದೆ, ಬಳಸೋರು ಯಾರು ಇಲ್ಲ. ಏನಿಲ್ಲ? ಸಬ್ಜೆಕ್ಟ್ ಇಲ್ಲ. ಸಬ್ಜೆಕ್ಟ್ ಇಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂತ ಹೇಳಿದೀನಿ? ಪ್ಯಾಸಿವ್ ವೈಸ್ಗೆ. ಪ್ಯಾಸಿವ್ ವೈಸ್ಗೆ ಹೋಗ್ಬೇಕಾದ್ರೆ ಏನು ಇರಲೇಬೇಕು? ಆಬ್ಜೆಕ್ಟ್. ಆಬ್ಜೆಕ್ಟ್ ಮೆಥಡ್ ಹೇಳಿದೀನಿ. ಏನು? ಮೇನ್ ವರ್ಬ್ ಪ್ರಶ್ನೆ ಮಾಡಿ ಬಳಸುತ್ತಿದ್ದಾರೆ. ಏನನ್ನು ಬಳಸುತ್ತಿದ್ದಾರೆ? ಕಂಪ್ಯೂಟರ್ ಅನ್ನು. ಅದು ಮಾತ್ರ ಆಬ್ಜೆಕ್ಟ್. ಈಗ ನೋಡೋಣ, ಬಳಸುತ್ತಿದ್ದಾರೆ, ಬಳಸಾಕತ್ಯಾರ, ಬಳಸೋ ಕ್ರಿಯೆ ನಡೀತಾ ಇದೆ, ಕಂಟಿನ್ಯೂಸ್ ಇದೆ. ವಾಯ್ಸ್ ಏನಿದೆ? ಪ್ಯಾಸಿವ್ ವಾಯ್ಸ್ ಇದೆ. ಯಾಕೆ? ಅಲ್ಲಿ ಸಬ್ಜೆಕ್ಟ್ ಇಲ್ಲ. ವಾಯ್ಸ್ ಪ್ಯಾಸಿವ್ ವಾಯ್ಸ್. ಟೆನ್ಸ್ ಯಾವ್ದಿದೆ? ಕಂಟಿನ್ಯೂಸ್ ಇದೆ. ಪ್ಯಾಸಿವ್ ವಾಯ್ಸ್ ಇರೋದ್ರಿಂದ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಪ್ರಕಾರ ಹೋಗಬೇಕು. ಆದ್ರೆ ವರ್ಬ್ ಕಂಟಿನ್ಯೂಸ್ ಇರೋದ್ರಿಂದ ಆ ವರ್ಬಿನ ಕಂಟಿನ್ಯೂಸ್ ರೂಪ ಈ ರೀತಿ ಇದೆ: ಹೆಲ್ಪಿಂಗ್ ವರ್ಬ್, ಬೀಯಿಂಗ್, ಮೇನ್ ವರ್ಬ್, ಪಿಪಿ ಫಾರ್ಮ್. ಇದು ನೆನ್ಪಿಟ್ಕೋ. ಹೆಲ್ಪಿಂಗ್ ವರ್ಬ್ ಇಲ್ಲಿ ಮತ್ತೆ ಆಮ್, ಆರ್, ಈಸ್ ಇದು ಕಂಟಿನ್ಯೂಸ್ ಇರೋದ್ರಿಂದ ಬೀಯಿಂಗ್ ಹಾಕೋಬೇಕು, ಮತ್ತೆ ಮೇನ್ ವರ್ಬ್, ಪಿಪಿ ಫಾರ್ಮ್. ನೋಡ್ರಿ, ಇಲ್ಲಿ ನೇರವಾಗಿ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಪಿಪಿ ಫಾರ್ಮ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದೇ ಕಂಟಿನ್ಯೂಸ್ ಇದ್ದಾಗ ಬೀಯಿಂಗ್ ಹಾಕೊಂಡು ಮೇನ್ ವರ್ಬ್, ಪಿಪಿ ಫಾರ್ಮ್. ಅದಕ್ಕೆ ನೋಡಿ ಏನಾಗುತ್ತೆ, ಇಲ್ಲಿ ಬಳಸುತ್ತಿದ್ದಾರೆ ಮೇನ್ ವರ್ಬ್, ಕಂಪ್ಯೂಟರ್ ಆಬ್ಜೆಕ್ಟ್. ಆ ನಂತರ ನೋಡ್ರಿ, ನಾವು ಪ್ಯಾಸಿವ್ ವಾಯ್ಸ್ ಅಂತ ಗೊತ್ತಾದ್ಮೇಲೆ ಫಾರ್ಮುಲಾ ಪ್ರಕಾರ ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೀಯಿಂಗ್, ಮೇನ್ ವರ್ಬ್, ಪಿಪಿ ಫಾರ್ಮ್. ಇಲ್ಲಿ ಆಬ್ಜೆಕ್ಟ್ ಕಂಪ್ಯೂಟರ್ ಅನ್ನು ಕಂಪ್ಯೂಟರ್, ಸಿಂಗ್ಯುಲರ್ ಇರೋದ್ರಿಂದ ಈಸ್, ಕಂಟಿನ್ಯೂಸ್ ಇರೋದ್ರಿಂದ ಬೀಯಿಂಗ್, ಮೇನ್ ವರ್ಬ್, ಪಿಪಿ ಫಾರ್ಮ್. ಕಂಪ್ಯೂಟರ್ ಇಸ್ ಬೀಯಿಂಗ್ ಯೂಸ್ಡ್ ಇನ್ ಆಲ್ ಫೀಲ್ಡ್ಸ್. ನಾವು ನೋಡ್ರಿ, ಕಂಪ್ಯೂಟರ್ ಬಳಸಲ್ಪಡುತ್ತಿದೆ, ಈಸ್ ಬೀಯಿಂಗ್ ಯೂಸ್ಡ್. ಇದು ನೆನ್ಪಿಟ್ಕೋಬೇಕು. ಈಸ್ ಬೀಯಿಂಗ್ ಯೂಸ್ಡ್, ಬಳಸಲ್ಪಡುತ್ತಿದೆ, ಕಂಟಿನ್ಯೂಸ್. ಅದನ್ನ ನಾವು ಆಡುಕೊಂಡು ಏನಂತೀವಿ? ಬಳಸಾಕತ್ಯಾರ, ಬಳಸುತ್ತಿದ್ದಾರೆ ಅಂದ್ಬಿಡ್ತೀವಿ. ಇದು ನೋಡಿದ್ರೆ ಆಕ್ಟಿವ್ ವಾಯ್ಸ್ ಅನ್ಸುತ್ತೆ, ಆದ್ರೆ ಅದು ಪ್ಯಾಸಿವ್ ವಾಯ್ಸ್ ಆಗೋದು. ಯಾಕಂದ್ರೆ ಬಳಸುವ ಕ್ರಿಯೆ ಇದೆ, ಆದ್ರೆ ಕ್ರಿಯೆ ಮಾಡೋರು, ಬಳಸೋರು ಇಲ್ಲ, ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಅದಕ್ಕೆ ಅದು ಪ್ಯಾಸಿವ್ ವಾಯ್ಸ್. ಆದ್ರಿಂದ ಆ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಪ್ರಕಾರ ಇಲ್ಲಿ ಬಂದಿದ್ದು ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಪಕ್ಕದಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ ವರ್ಬ್. ಆದ್ರೆ ಈ ವರ್ಬ್ ಕಂಟಿನ್ಯೂಸ್ ರೂಪದಲ್ಲಿ ಇರೋದ್ರಿಂದ ಪ್ಯಾಸಿವ್ ವಾಯ್ಸ್ ನಲ್ಲಿ ಕಂಟಿನ್ಯೂಸ್ ಅನ್ನ ಹೆಲ್ಪಿಂಗ್ ವರ್ಬ್, ಬೀಯಿಂಗ್, ಮೇನ್ ವರ್ಬ್, ಪಿಪಿ ಫಾರ್ಮ್ ಬಳಸಿದಾಗಲೇ ಅದು ವರ್ಬ್ ಆಗುತ್ತೆ. ಅವಾಗ ಏನಾಗುತ್ತೆ?
ಕಂಪ್ಯೂಟರ್ ಈಸ್ ಬೀಯಿಂಗ್ ಯೂಸ್ಡ್ ಇನ್ ಆಲ್ ಫೀಲ್ಡ್ಸ್ ನಾವು, ಇದು ಕಂಟಿನ್ಯೂಸ್. ಇನ್ನೊಂದು ವಾಕ್ಯ ನೋಡೋಣ. ನನ್ನ ಪೆನ್ನು ಕಳುವಾಗಿದೆ. ಬಹಳ ಸಹಜವಾಗಿ ಅಂತಿರ್ತಿಂತ ವಾಕ್ಯಗಳನ್ನ ನಾನು ಬಹಳಷ್ಟು ವಿದ್ಯಾರ್ಥಿಗಳು ಗಮನಿಸ್ತೀನಿ. ಮೊದಲಿಗೆ ಅದು ಯಾವ ವಯಸ್ಸಿದೆ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಏನೋ ತಲೆ ಒಂದು ಶಬ್ದ ಒಂದು ಯಾವುದೋ ವಾಕ್ಯ ರಚನೆಯಲ್ಲಿ ಬರೆದಿರ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡ್ರಿ. ಮಾರ್ಕಿಂಗ್ ಮಾಡಲೇಬೇಕು. ಮಾರ್ಕಿಂಗ್ ಮಾಡೋಕೆ ಮೊದಲು ವರ್ಬ್ ಕಂಡಿಡ್ಕೋಬೇಕು. ಅದು ಕ್ರಿಯೆ ಇದ್ರೆ ಮೇನ್ ವರ್ಬ್, ಕ್ರಿಯೆ ಮಾಡೋರು ಯಾರು ನೋಡ್ಕೋಬೇಕು, ಸಬ್ಜೆಕ್ಟ್ ಅವಾಗ ಆಕ್ಟಿವ್ ಇಸ್ಕೋಬೇಕು. ಸಬ್ಜೆಕ್ಟ್ ಇಲ್ಲ ಅಂದ್ರೆ ಪ್ಯಾಸಿವ್ ಇಸ್ಕೋಬೇಕು, ಆಬ್ಜೆಕ್ಟ್ ತಗೊಂಡು ಹೋಗ್ಬೇಕು. ಈಗ ನೋಡ್ರಿ, ನನ್ನ ಪೆನ್ನು ಕಳುವಾಗಿದೆ ಅನ್ಬಿಡ್ತೀವಿ, ಅದನ್ನ ಆಡ್ಕೊಂಡ್ರೆ ನನ್ನ ಪೆನ್ ತುಡುಗಾಗೈತಿ. ಅದು ಒಂದ್ಸರಿ ಅಂತ್ರಿ ನನ್ನ ಪೆನ್ ಕಳೆದೈತಿ. ಅದು ಇನ್ನೂ ಒಂದ್ಸರಿ ಅಂತ್ರಿ ನನ್ನ ಪೆನ್ ತುಡುಗು ಮಾಡ್ಯಾರ. ಈ ತುಡುಗು ಮಾಡ್ಯಾರ, ತುಡುಗಾಗೈತಿ, ಕಳೆದೈತಿ ಅನ್ನೋ ಇದು ವರ್ಬ್. ಯಾಕೆ ಕಳುವಾಗಿದೆ ಅಂದ್ರೆ ಕಳುವು ಮಾಡಲ್ಪಟ್ಟಿದೆ ಅನ್ನೋ ಅರ್ಥದಲ್ಲಿ ಆಡು ಕನ್ನಡದೊಳಗೆ ಈ ತರ ಬಳಸಿರ್ತೀವಿ ನಾವು. ಅದಕ್ಕೆ ನೋಡಿ, ಕಳುವಾಗಿದೆ ಮೇನ್ ವರ್ಬ್. ಯಾರು ಕಳುವು ಮಾಡಿದ್ದಾರೆ, ಯಾರು ಕದ್ದಿದ್ದಾರೆ, ಇಲ್ಲ. ಕದ್ದಿದ್ದಾರೆ ಅಂದ್ರೆ ಕದಿಯೋ ಕ್ರಿಯೆ ಇದೆ, ಆದ್ರೆ ಕದಿಯೋ ಕ್ರಿಯೆ ಮಾಡಿದವರಿಲ್ಲ ಅಂದ್ರೆ ಏನಿಲ್ಲ, ಸಬ್ಜೆಕ್ಟ್ ಇಲ್ಲ. ಸ್ಪಷ್ಟ ಆಯ್ತು. ಇನ್ನ ಪ್ಯಾಸಿವೇಸ್ ಹೋಗ್ಬೇಕಂತ ಹೇಳಿ ಪ್ಯಾಸಿವೇಸ್ ಏನಿರ್ಬೇಕು, ಆಬ್ಜೆಕ್ಟ್ ಇರ್ಬೇಕು. ಕಳುವಾಗಿದೆ, ಏನು ಕಳುವಾಗಿದೆ, ನನ್ನ ಪೆನ್ನು, ಆಬ್ಜೆಕ್ಟ್. ಈಗ ನೋಡ್ರಿ, ಕಳುವಾಗಿದೆ, ಕಳುವಾಗುವ ಕ್ರಿಯೆ ಪೂರ್ಣ ಆಗಿದೆ. ಅದಕ್ಕೆ ಇದು ಪ್ಯಾಸಿವ್ ವಾಯ್ಸ್ ನಲ್ಲಿ ಪರ್ಫೆಕ್ಟ್ ಟೆನ್ಸ್ ನಲ್ಲಿ. ವಾಯ್ಸ್ ಯಾವ್ದ್ರಿ, ಪ್ಯಾಸಿವ್ ವಾಯ್ಸ್. ಟೆನ್ಸ್ ಯಾವ್ದ್ರಿ, ಪರ್ಫೆಕ್ಟ್. ಯಾಕಂದ್ರೆ ಕಳುವಾಗುವ ಕ್ರಿಯೆ ಪೂರ್ಣ ಆಗಿದೆ. ಅವಾಗ ನಾವು ಪ್ಯಾಸಿವ್ ವಾಯ್ಸ್ ಪರ್ಫೆಕ್ಟ್ ನಲ್ಲಿ ಸೂತ್ರ ಏನಿರುತ್ತೆ, ಅದೇ ಆಬ್ಜೆಕ್ಟ್ ಮೊದಲಿಗೆ ಬರಲೇಬೇಕು. ವರ್ಬ್ ರೂಪದಲ್ಲಿ ಏನೇನು ಬರಬೇಕು, ಹೆಲ್ಪಿಂಗ್ ವರ್ಬ್, ಬೀನ್, ಮೇನ್ ವರ್ಬ್, ಪಿ ಫಾರ್ಮ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ಹ್ಯಾವ್ ಮತ್ತು ಹ್ಯಾಸ್ ಇವು ಆಬ್ಜೆಕ್ಟ್ ಅನುಗುಣವಾಗಿ ಹೋಗ್ಬೇಕು. ಆಬ್ಜೆಕ್ಟ್ ಸಿಂಗುಲರ್ ಇದ್ರೆ ಹ್ಯಾಸ್, ಪ್ಲೂರಲ್ ಇದ್ರೆ ಹ್ಯಾವ್. ಈಗ ಇಲ್ಲಿ ನೋಡೋಣ, ಕಳುವಾಗಿದೆ, ಏನು ಕಳುವಾಗಿದೆ, ಏನು ಕದ್ದಿದ್ದಾರೆ, ನನ್ನ ಪೆನ್ನನ್ನು ಕದ್ದಿದ್ದಾರೆ. ನನ್ನ ಪೆನ್ನು ಸಿಂಗುಲರ್, ಅವಾಗ ಆಬ್ಜೆಕ್ಟ್ ಸಿಕ್ತು. ನಂತರ ಪರ್ಫೆಕ್ಟ್ ಇರೋದ್ರೆ ಹೆಲ್ಪಿಂಗ್ ವರ್ಬ್, ಬೀನ್, ಮೇನ್ ವರ್ಬ್, ಪಿ ಫಾರ್ಮ್. ಅವಾಗ ವಾಕ್ಯ ನೋಡಿ ಏನಾಗುತ್ತೆ, ನನ್ನ ಪೆನ್ನು, ಮೈ ಪೆನ್, ಹೆಲ್ಪಿಂಗ್ ವರ್ಬ್ ಸಿಂಗುಲರ್ ಇರೋದು ಹ್ಯಾಸ್, ಮತ್ತೆ ಬೀನ್ ಯಾಕೆ ಪರ್ಫೆಕ್ಟ್ ಐತಿ, ಮೇನ್ ವರ್ಬ್ ಪಿ ಫಾರ್ಮ್, ಸ್ಟೀಲ್, ಸ್ಟೋಲ್, ಸ್ಟೋಲನ್. ಮೈ ಪೆನ್ ಹ್ಯಾಸ್ ಬೀನ್ ಸ್ಟೋಲನ್. ಇದು ವಾಕ್ಯ. ನಾವು ಬಹಳ ಇದರ ಗಮನಿಸ್ತಾ ಹೋಗ್ಬೇಕು. ಇಷ್ಟು ದಿವಸ ನಾನು ವಿದ್ಯಾರ್ಥಿಗಳಿಗೆ ಗಮನಿಸ್ತಾ ಇದ್ದೀನಿ, ಬಹಳಷ್ಟು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಆದ್ರಿಂದ ದಯವಿಟ್ಟು ನೋಡಿ, ಮೈ ಪೆನ್ ಹ್ಯಾಸ್ ಬೀನ್ ಸ್ಟೋಲನ್ ಅಂದ್ರೆ ನೀವು ಅನ್ಬೋದು, ನಮ್ಮ ಕನ್ನಡ ಎಷ್ಟು ಸಣ್ಣದಿದ್ರು ಇಂಗ್ಲಿಷ್ ಎಷ್ಟು ದೊಡ್ಡದಿತ್ತು ಅನಿಸುತ್ತೆ. ನಮ್ಮ ಆಡು ಕನ್ನಡ, ಅದೇ ಶುದ್ಧವಾದ ಕನ್ನಡದಲ್ಲಿ ನನ್ನ ಪೆನ್ನು ಕದಿಯಲ್ಪಟ್ಟಿದೆ, ಇಷ್ಟು ಶುದ್ಧವಾಗಿ ಅನ್ನೋದಿಲ್ಲ. ಆಡು ಕನ್ನಡದಾಗ ಅಂದಿರ್ತೀವಿ. ಆ ಆಡು ಕನ್ನಡದಲ್ಲಿನ ವರ್ಬನ್ನ ನಾವು ಗುರುತಿಸ್ತಾ ಹೋದಾಗ ಇವೆಲ್ಲ ವಿಷಯಗಳು ಗಮನ ಬರ್ತಾವ. ಮೈ ಪೆನ್ ಹ್ಯಾಸ್ ಬೀನ್ ಸ್ಟೋಲನ್. ನೋಡ್ರಿ, ನನ್ನ ಪೆನ್ನು ಕದಿಯಲ್ಪಟ್ಟಿದೆ, ಪೂರ್ಣ ಆಗಿದೆ. ನನ್ನ ಪೆನ್ನು ಕದಿಯುತ್ತಿದ್ದಾರೆ ಅಂದ್ರೆ ಬಳಸುತ್ತಿದ್ದಾರೆ, ಕಂಟಿನ್ಯೂಸ್ ಇದೆ. ನನ್ನ ಪೆನ್ನನ್ನು ಕದಿಯುತ್ತಾರೆ, ಏನಾಯ್ತು, ಸಿಂಪಲ್. ಕಲಿಸುತ್ತಾರೆ, ಕಲಿಸುತ್ತಿದ್ದಾರೆ, ಕಲಿಸಿದ್ದಾರೆ. ಅದನ್ನು ಶುದ್ಧ ಕನ್ನಡದಲ್ಲಿ ಕಲಿಸಲ್ಪಡುತ್ತದೆ, ಕಲಿಸಲ್ಪಡುತ್ತಿದೆ, ಕಲಿಸಲ್ಪಟ್ಟಿದೆ. ಈ ವಿಷಯಗಳು ಗೊತ್ತಿದ್ರು ಕೂಡ ಒಂದು ಮಾತು ನಾವು ನೆನಪಿಟ್ಕೊಳ್ಬೇಕು, ಯಾವುದೇ ನಮ್ಮ ಆಡು ಕನ್ನಡ ನಾವು ಇಂಗ್ಲಿಷ್ ಹೋಗೋಕ್ಕಿಂತ ಮುಂಚೆ ನಾವು ಅದನ್ನ ವರ್ಬ್ ಕಂಡಿಡ್ಕೊಂಡು ಅಲ್ಲಿ ಕ್ರಿಯೆ ಇದ್ರೆ ಮೇನ್ ವರ್ಬ್, ಕ್ರಿಯೆ ಮಾಡೋರಿದ್ರೆ ಸಬ್ಜೆಕ್ಟ್ ಆಕ್ಟಿವ್ ವಾಯ್ಸ್ ಹೋಗ್ಬೇಕು. ಸಬ್ಜೆಕ್ಟ್ ಇಲ್ಲ ಅಂದ್ರೆ ಅದು ಪ್ಯಾಸಿವ್ ವಾಯ್ಸ್ಗೆ, ಆಬ್ಜೆಕ್ಟ್ ಇದ್ರೇನೆ ಹೋಗ್ಬೇಕು. ಅದು ಸಿಂಪಲ್ ಇತ್ತು, ಕಂಟಿನ್ಯೂಸ್ ಇತ್ತು, ಪರ್ಫೆಕ್ಟ್. ಸರಳ ಸೂತ್ರ ಇದು, ಸಿದ್ಧ ಸೂತ್ರ. ಆಬ್ಜೆಕ್ಟ್ ವರ್ಬ್, ಆಬ್ಜೆಕ್ಟ್ ವರ್ಬ್. ಈ ಆಬ್ಜೆಕ್ಟ್ ವರ್ಬ್ ಬರೋದು ಪ್ಯಾಸಿವ್ ವಾಯ್ಸ್ ಫಾರ್ಮುಲಾ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬರೋದು ಆಕ್ಟಿವ್ ವಾಯ್ಸ್ ಫಾರ್ಮುಲಾ. ಈ ವರ್ಬಿನ ರೂಪಗಳು ಬೇರೆ ಬೇರೆ ಆಗ್ತವೆ, ಇದನ್ನ ನೋಡ್ತಾ ಹೋಗ್ಬೇಕು. ನಂತರ ನಾನು ಹೇಳಿದೆ, ಇದು ಸಿಂಪಲ್ ಅಂದ್ರೆ ಸಿಂಪಲ್ ಅಲ್ಲಿ ಆಡ್ತಾರ, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್. ಸಿಂಪಲ್ ಪ್ರೆಸೆಂಟ್ ಇದ್ರೆ ಆಮ್ ಆರ್ ಈಸ್ ತಗೋಬೇಕು. ಅದೇ ಸಿಂಪಲ್ ಪಾಸ್ಟ್ ಇದ್ರೆ ವಾಸ್ ಮತ್ತು ವರ್, ಇವು ಆಬ್ಜೆಕ್ಟ್ ಸಂಬಂಧಪಟ್ಟಿರ್ತಾವೆ. ನೋಡ್ರಿ, ಇಲ್ಲಿ ಇಂಗ್ಲಿಷ್ ಕಲಿಸಿದರು, ನಿನ್ನೆ ಇಲ್ಲಿ ಇಂಗ್ಲಿಷ್ ಕಲಿಸಿದ್ರು. ಇಂಗ್ಲಿಷ್ ವಾಸ್ ಟಾಟ್ ಹಿಯರ್ ಯೆಸ್ಟರ್ಡೇ, ಪಾಸ್ಟ್ ಟೆನ್ಸ್. ಅದೇ ನೋಡ್ರಿ, ಕಂಟಿನ್ಯೂಸ್ ಪಾಸ್ಟ್. ಪ್ರೆಸೆಂಟ್ ಇದ್ದಾಗ ಆಮ್ ಆರ್ ಈಸ್, ಅದೇ ಪಾಸ್ಟ್ ಟೆನ್ಸ್ ಇದ್ರೆ ವಾಸ್ ವರ್. ಅದೇ ನೋಡ್ರಿ, ಈಗ ಕಂಪ್ಯೂಟರ್ ಎಲ್ಲಾ ಕಡೆ ಬಳಸುತ್ತಿದ್ದಾರೆ, ಪ್ರೆಸೆಂಟ್ ಕಂಟಿನ್ಯೂಸ್. ಆಗ ಕಂಪ್ಯೂಟರ್ ಎಲ್ಲಾ ಕಡೆ ಬಳಸುತ್ತಿದ್ದರು, ಏನಾಗುತ್ತೆ, ಕಂಪ್ಯೂಟರ್ ವಾಸ್ ಬೀಯಿಂಗ್ ಯೂಸ್ಡ್ ಇನ್ ಆಲ್ ಫೀಲ್ಡ್ಸ್ ದೆನ್ ಇನ್ ಓಲ್ಡನ್ ಡೇಸ್. ಎಕ್ಸಾಂಪಲ್.
ಅದನ್ನ ನೋಡ್ರಿ, ನನ್ನ ಪೆನ್ನು ಕಳುವಾಗಿದೆ ಪ್ರೆಸೆಂಟ್ ಪರ್ಫೆಕ್ಟ್. ನನ್ನ ಪೆನ್ನು ಕಳುವಾಗಿತ್ತು, ನನ್ನ ಪೆನ್ನು ತುಡುಗು ಮಾಡಿದ್ರು ಪಾಸ್ಟ್ ಪರ್ಫೆಕ್ಟ್. ಯಾವಾಗ ಏನಾಯ್ತು ನೋಡ್ರಿ, ಮೈ ಪೆನ್ ಹ್ಯಾಡ್ ಬೀನ್ ಸ್ಟೋಲನ್ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಹ್ಯಾಡ್. ಅದು ಪರ್ಫೆಕ್ಟ್ ಇದ್ದಾಗ ಬೀಯಿಂಗ್ ಪ್ರೆಸೆಂಟ್ ಇರಲಿ ಪಾಸ್ಟ್ ಇರಲಿ. ಕಂಟಿನ್ಯೂಸ್ ಇದ್ದಾಗ ಬೀಯಿಂಗ್ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಇರ್ಬೋದು. ಸಿಂಪಲ್ ಪಾಸ್ಟ್ ಇದ್ದಾಗ ವಾಸ್ ವರ್ಬ್, ಪ್ರೆಸೆಂಟ್ ಇದ್ದಾಗ ಆಮ್ ಆರ್. ಈ ಸಿದ್ಧ ಸೂತ್ರ ನೆನಪಿಟ್ಕೊಂಡ್ರೆ ಸೂಕ್ಷ್ಮ ನಾವು ಪದೇ ಪದೇ ನೋಡ್ತಾವ. ಇನ್ನ ನಿಮ್ಗೆ ಬರೀ ಅಫರ್ಮೇಟಿವ್ ಹೇಳಿದ್ರೆ ಇದೇ ನೆಗೆಟಿವ್ ಹಾಕಿರಿ, ಇಲ್ಲಿ ಇಂಗ್ಲಿಷ್ ಕಲಿಸುವುದಿಲ್ಲ, ಇಲ್ಲ ನಾಟ್ ಸೇಮ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇಡಬೇಕು. ಬಹಳಷ್ಟು ದೀರ್ಘಕಾಲದವರೆಗೆ ಬಹಳಷ್ಟು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಬಂದ್ವಿ. ನೆಗೆಟಿವ್ ಇದ್ದಾಗ ನಾಟ್ ಬರಬೇಕು, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ. ಪ್ಯಾಸಿವ್ ವಾಯ್ಸ್ ಅದು ಅದೇ ನಾವು ತಂತ್ರವನ್ನು ಬಳಸಬೇಕು. ನಾಟ್, ಇಂಗ್ಲಿಷ್ ಈಸ್ ನಾಟ್ ಟಾಟ್ ಹಿಯರ್, ನೆಗೆಟಿವ್ ಇದ್ದಾಗ. ಅದೇ ಕಂಪ್ಯೂಟರ್ ಇಸ್ ನಾಟ್ ಬೀಯಿಂಗ್ ಯೂಸ್ ಇನ್ ಆಲ್ ಫೀಲ್ಡ್ಸ್. ನಾವು ಈಗ ಕಂಪ್ಯೂಟರ್ನ ಎಲ್ಲಾ ಕ್ಷೇತ್ರಗಳಲ್ಲಿ ಬಳಸುತ್ತಿಲ್ಲ, ಇಲ್ಲ ಇಲ್ಲ. ನನ್ನ ಪೆನ್ನು ಕಳುವಾಗಿಲ್ಲ, ನನ್ನ ಪೆನ್ ತುಡುಗು ಮಾಡಿಲ್ಲ, ನೆಗೆಟಿವ್. ಮೈ ಪೆನ್ ಹ್ಯಾಸ್ ನಾಟ್ ಬೀನ್ ಸ್ಟೋಲನ್. ಈ ರೀತಿ ನೆಗೆಟಿವ್ ಇದ್ರೆ ನಾಟ್ ಹಾಕೋಬೇಕು, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಇಂಟ್ರಾಗೇಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಮಲ್ ತರಬೇಕು. ಅದೇ ನೋಡಿ, ಈಸ್ ಇಂಗ್ಲಿಷ್ ಸ್ಟಾರ್ಟ್ ಹಿಯರ್, ಇಲ್ಲಿ ಇಂಗ್ಲಿಷ್ ಕಲಿಸುತ್ತಾರೆಯೇ. ಆಡ್ಕೊಂಡಾಗ ಏನಂತೀವಿ, ಇಲ್ಲಿ ಇಂಗ್ಲಿಷ್ ಕಲಿಸ್ತಾರನ ಪ್ರಶ್ನೆ, ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಅದೇನಂತೀವಿ, ಈಸ್ ಇಂಗ್ಲಿಷ್ ಸ್ಟಾರ್ಟ್ ಹಿಯರ್. ಈಗ ಕಂಪ್ಯೂಟರ್ ಎಲ್ಲಾ ಕ್ಷೇತ್ರದಾಗ ಬಳಸಾಕತ್ತಾರನ, ಬಳಸುತ್ತಿದ್ದಾರೆಯೇ ಪ್ರಶ್ನೆ ಕಂಟಿನ್ಯೂಸ್ ಆಗೈತಿ. ಪ್ಯಾಸಿವ್ ವಾಯ್ಸ್. ಈಸ್ ಕಂಪ್ಯೂಟರ್ ಬೀಯಿಂಗ್ ಯೂಸ್ಡ್ ಇನ್ ಆಲ್ ಫೀಲ್ಡ್ಸ್ ನಾವು. ನನ್ನ ಪೆನ್ ಕಳುವಾಗೈತೇನ ಪ್ರಶ್ನೆ ಇಂಟ್ರಾಗೇಟಿವ್, ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಹ್ಯಾಸ್ ಮೈ ಪೆನ್ ಬೀನ್ ಸ್ಟೋಲನ್, ಅದೇ ಪಾಸ್ಟ್ ಟೆನ್ಸ್ ಆಗಿದ್ದು ಅದೇ ತರ. ಅದೇ ನೆಗೆಟಿವ್ ಇಂಟ್ರಾಗೇಟಿವ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ನಾಟ್, ಇಲ್ಲಿ ಇಂಗ್ಲಿಷ್ ಕಲಿಸುವುದಿಲ್ಲವೇ, ಹೆಲ್ಪಿಂಗ್ ವರ್ಬ್ ನಾಟ್ ಪ್ರಾರಂಭದಲ್ಲಿ ಇರಲೇಬೇಕು. ಈಸಂಟ್ ಇಂಗ್ಲಿಷ್ ನಾಟ್ ಹಿಯರ್. ಈಗ ಕಂಪ್ಯೂಟರ್ನ ಎಲ್ಲಾ ಕ್ಷೇತ್ರಗಳಲ್ಲಿ ಬಳಸಂಗಿಲ್ಲನ, ಬಳಸುತ್ತಿಲ್ಲವೇ. ಈಸಂಟ್ ಕಂಪ್ಯೂಟರ್ ಬೀಯಿಂಗ್ ಯೂಸ್ ಇನ್ ಆಲ್ ಫೀಲ್ಡ್ಸ್ ನಾವು. ನಿನ್ನ ಪೆನ್ನು ಕಳುವಾಗಿಲ್ಲವೇ, ನಿನ್ನ ಪೆನ್ನು ತುಡುಗು ಮಾಡಿಲ್ಲನ, ಮಾಡಿಲ್ಲವೇ ನೆಗೆಟಿವ್ ಇಂಟ್ರಾಗೇಟಿವ್, ಹೆಲ್ಪಿಂಗ್ ವರ್ಬ್ ನಾಟ್ ಪ್ರಾರಂಭದಲ್ಲಿ. ಹ್ಯಾಸಂಟ್ ಮೈ ಪೆನ್ ಬೀನ್ ಸ್ಟೋಲನ್. ಈ ರೀತಿ ನಾವು ಅಫರ್ಮೇಟಿವ್ ಇದ್ದಾಗ ಆಬ್ಜೆಕ್ಟ್ ವರ್ಬ್, ನೆಗೆಟಿವ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ನಾಟ್, ಇಂಟ್ರಾಗೇಟಿವ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಮೊದಲ, ನೆಗೆಟಿವ್ ಇಂಟ್ರಾಗೇಟಿವ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ನಾಟ್ ಹಾಕೋ. ಇವು ಸಹಜವಾಗಿ ತಿಳಿಯುವಂತ ವಿಷಯಗಳು. ಇನ್ನೂ ಕೆಲವೊಂದು ವಿಷಯಗಳು ಸೂಕ್ಷ್ಮ ಹೇಳಲಿಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವನು ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದನು. ಬಹಳಷ್ಟು ವಿದ್ಯಾರ್ಥಿಗಳು, 100ಕ್ಕೆ 90-95 ವಿದ್ಯಾರ್ಥಿಗಳು ತಪ್ಪು ಮಾಡುವಂತಹ. ಅವನು ಒಂದು ಸಣ್ಣ ಹಳ್ಳಿಯಲ್ಲಿ, ಚಿಕ್ಕ ಹಳ್ಳಿಯಲ್ಲಿ ಜನಿಸಿದನು. ಈಗ ಮಾರ್ಕ್ ಮಾಡಿದ್ರೆ ಏನ್ ಮಾಡ್ಬಿಡ್ತೀನಿ, ಜನಿಸಿದನು ಮೇನ್ವ ಅವನು ಸಬ್ಜೆಕ್ಟ್ ಎಲ್ಲ ಎಣಿಸಿಬಿಡುತ್ತೀವಿ. ಅದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಇಂಗ್ಲಿಷ್ ಒಂದು ಅದ್ಭುತವಾದ ಭಾಷೆ. ಈ ಭಾಷೆ ವ್ಯತ್ಯಾಸಗಳು ನಮ್ಮ ಕನ್ನಡದಿಂದ ಇಂಗ್ಲಿಷ್ಗೆ ಹೋಗುವಾಗ ಗೊತ್ತಾಗಬೇಕು. ಇಲ್ಲದಿದ್ರೆ ಇಂಗ್ಲಿಷ್ ಬಹಳಷ್ಟು ತಪ್ಪುಗಳಿಂದ ಹೋಗುತ್ತೆ. ಅದಕ್ಕೆ ನೋಡ್ರಿ, ಅವನು ಅನ್ನೋದು ಇದು ಸಬ್ಜೆಕ್ಟ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಯಾಕೆ ಬಹಳಷ್ಟು ಜನರಿಗೆ ಕೇಳ್ತೀನಿ ನಾನು, ಜನಿಸಿದನು ವರ್ಬ್, ಅವನು ಸಬ್ಜೆಕ್ಟ್ ಅಂತಾರೆ, ತಪ್ಪು. ಯಾಕಂದ್ರೆ ನೆನ್ಪಿಟ್ಕೊಳ್ರಿ, ಯಾವತ್ತೂ ವ್ಯಕ್ತಿ ಜನಿಸೋದಿಲ್ಲ, ಅವನಿಗೆ ಜನ್ಮ ಕೊಡ್ತಾರೆ ತಂದೆ ತಾಯಿ. ತಂದೆ ತಾಯಿ ಜನ್ಮ ಕೊಟ್ಟಾಗ ಅವನು ಜನಿಸ್ತಾನೆ. ಅದಕ್ಕೆ ಜನಿಸು ಅನ್ನೋದು ಇಂಗ್ಲಿಷ್ ನಲ್ಲಿ ಇಲ್ಲವೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ನಾನು ಕಂಡಿದ್ದು, ಬಹಳಷ್ಟು ವಿದ್ಯಾರ್ಥಿಗಳು ಅತಿ ಉತ್ತಮವಾಗಿ ಇಂಗ್ಲಿಷ್ ಗೊತ್ತಿದ್ದಂತ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ. ಜನಿಸು ಅನ್ನೋದು ಇಂಗ್ಲಿಷ್ ನಲ್ಲಿ ಶಬ್ದ ಇಲ್ವೇ ಇಲ್ಲ. ಜನಿಸು ಅನ್ನೋದಿಲ್ಲ, ಜನ್ಮ ಕೊಡು ಅಂತಿದೆ. ಅದಕ್ಕೆ ಇಲ್ಲಿ ಅವನು ಜನ್ಮ ಕೊಡಲ್ಪಟ್ಟನು ಅನ್ನೋದನ್ನು ನಾವು ಇಷ್ಟು ಶುದ್ಧವಾಗಿ ಅನ್ನದೇನೆ ಹಾಡು ಕಳೆದ ಜನಿಸಿದನು. ಅವನು ಜನಿಸೋದಿಲ್ಲ, ಜನ್ಮ ಕೊಡಲ್ಪಡುತ್ತಾನೆ. ಅದೇ ಶುದ್ಧವಾದ ಕನ್ನಡದಲ್ಲಿ ನಾವು ಹೆಂಗ್ ಮಾತಾಡಬೇಕಾಗಿತ್ತು, ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಲ್ಪಟ್ಟನು, ಜನ್ಮ ನೀಡಲ್ಪಟ್ಟನು. ಇಷ್ಟು ಶುದ್ಧವಾಗಿ ಮಾತಾಡೋದಿಲ್ಲ. ನಾವು ಹೆಂಗೋ ಕನ್ನಡದಾಗ ಮಾತಾಡಿದ್ದನ್ನ ಅದೇ ರೀತಿ ಹೋಗಿ ನಾವು ಇಂಗ್ಲಿಷ್ದಾಗ ಮಾಡಿದ್ರೆ ತಪ್ಪಾಗತ್ತೆ. ಜನಿಸು ಅನ್ನೋ ಶಬ್ದ ಇಂಗ್ಲಿಷ್ ನಲ್ಲಿ ಇಲ್ವೇ ಇಲ್ಲ. ಜನ್ಮ ಕೊಡು ಅಂತೈತಿ, ಹುಟ್ಟಿಸು ಅನ್ನೋಕೈತಿ, ಬೇರ್ ಅಂತೈತಿ. ಆ ಬೇರ್ ಅಂದ್ರೆ ನೀವು ಬೇಕಾದ್ರೆ ನೀವು ಡಿಕ್ಷನರಿಯಲ್ಲಿ ಪದೇ ಪದೇ ತೆಗೆದು ನೋಡಿ ಅರ್ಥ ಮಾಡ್ಕೋ ಪ್ರಯತ್ನ ಮಾಡ್ರಿ. ಬೇರ್ ಅಂದ್ರೆ ಜನ್ಮ ಕೊಡು ಅಥವಾ ಹುಟ್ಟಿಸು ಅಂತ ಇದೆ. ಜನಿಸು ಅಂತ ಯಾವ ಇಂಗ್ಲಿಷ್ ಪದದಲ್ಲಿ ವರ್ಬ್ ಸಿಗಕ್ ಸಾಧ್ಯ. ಅದಕ್ಕೆ ಏನಾಗ್ತದೆ, ಆಕ್ಚುಲಿ ನಾವು ಕನ್ನಡದಾಗ ಅದು ಏನನ್ಬೇಕಾಗಿತ್ತು, ಅವನು ಒಂದು ಸಣ್ಣ ಹಳ್ಳಿಯಲ್ಲಿ ಜನ್ಮ ಕೊಡಲ್ಪಟ್ಟನು.
ಯಾರು ಅವನಿಗೆ ಜನ್ಮ ಕೊಡಿದವರು? ಇಲ್ಲಿ ಜನಿಸಿದ ಅಂದ್ರೆ ಜನ್ಮ ನೀಡಲ್ಪಟ್ಟನು. ಜನ್ಮ ನೀಡಿದವರು ಯಾರು? ಅವನ ತಂದೆ ತಾಯಿ. ಅದರ ಸಬ್ಜೆಕ್ಟ್ ಇಲ್ಲ. ಅದಕ್ಕೆ ಈ ವಾಕ್ಯ ನೆನ್ಪಿಟ್ಕೊಳ್ಳಿ, ಇದು ಪ್ಯಾಸಿವ್ ವಾಯ್ಸ್ ನ ಇದೆ. ಅದಕ್ಕೆ ಇದು ನಾವು ಸಹಜವಾಗಿ ಹಿಂಗೆ ಅಂದಿರ್ತೀವಿ, ಆದ್ರೆ ಅದನ್ನ ಒಳಾರ್ಥ ನೋಡ್ತಾ ಹೋದ ನಮ್ಗೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಗೊತ್ತಾಯ್ತು. ಅದಕ್ಕೆ ಜನಿಸಿದನು ಮೇನ್ ಅಂದ್ರೆ ಜನಿಸಲ್ಪಟ್ಟನು, ಜನ್ಮ ಕೊಡಲ್ಪಟ್ಟನು ಅನ್ನೋ ಅರ್ಥ ನಾವು ಬೆಳೆಸಿದ್ದು. ಯಾರು ಜನ್ಮ ಕೊಡಲ್ಪಟ್ಟರು? ಅವನು ಜನ್ಮ ಕೊಡಲ್ಪಟ್ಟು, ಇಷ್ಟು ಶುದ್ಧ ಮಾತಾಡೋದಿಲ್ಲ, ಅವನಿಗೆ ಜನ್ಮ ನೀಡಲಾಯಿತು ಇದು ಅನ್ನೋದಿಲ್ಲ. ಅದಕ್ಕೆ ಇಲ್ಲಿ ಅವನು ನಿಮ್ಗೆ ನೋಡಿದ್ರೆ ಏನು ಅನಿಸುತ್ತೆ? ಸಬ್ಜೆಕ್ಟ್ ಅನ್ಸುತ್ತೆ. ಆದ್ರೆ ಸಬ್ಜೆಕ್ಟ್ ಅಲ್ಲ, ಆಬ್ಜೆಕ್ಟ್. ನಮ್ಮ ಆಡು ಕನ್ನಡ ಈಗ ಅಂದಾಗ ಸರಳವಾಗಿ ತಿಳಿಯುತ್ತೆ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಇದು ಪ್ಯಾಸಿವ್ ವಾಯ್ಸ್ನಾಗ ಐತಿ. ಅವನು ಜನ್ಮ ನೀಡಲ್ಪಟ್ಟನು ಅನ್ನೋದು ಹೋಗಿ ಅವನು ಜನಿಸಿದನು, ಆ ಜನಿಸಿದನು ಕ್ರಿಯೆ, ಅವನು ಸಬ್ಜೆಕ್ಟ್ ಅಂತೀವಿ. ತಪ್ಪು. ಜನಿಸು ಅನ್ನೋ ಕ್ರಿಯೆ ಇಲ್ಲವೇ ಇಲ್ಲ. ಬೇರ್ ಅಂದ್ರೆ ಜನ್ಮ ಕೊಡು, ಅದಕ್ಕೆ ಇದು ಪ್ಯಾಸಿವ್ ವಾಯ್ಸ್ ಇರೋದ್ರಿಂದ ಇದು ಜನಿಸಿದನು, ಜನ್ಮ ನೀಡಲ್ಪಟ್ಟನು ಅಂದ್ರೆ ಮುಗಿದೋದ ಕ್ರಿಯೆ, ಸಿಂಪಲ್ ಪಾಸ್ಟ್ ಅನ್ಸಿದ್ರೆ ಫಾರ್ಮುಲಾ ಆಬ್ಜೆಕ್ಟ್ ಹೆಲ್ಪಿಂಗ್ ಮೇನ್ ಫಾರ್. ಹಿ ವಾಸ್ ಬೇರ್ ಬೋರ್ ಬಾರ್ನ್. ಬಹಳಷ್ಟು ಜನಗಳಿಗೆ ಕನ್ಫ್ಯೂಸ್ ಐತಿ. ವಾಸ್ ಬಾರ್ನ್ ಅಂತ ಬರ್ತೈತಿ, ಅದೇ ಎಕ್ವೈಸ್ ಅಂತ ಹೇಳ್ತಾರೆ. ವಾಸ್ ಬಾರ್ನ್ ಜನ್ಮ ನೀಡಲ್ಪಟ್ಟನು ಅಟ್ ಅ ಸ್ಮಾಲ್ ವಿಲೇಜ್, ಒಂದು ಚಿಕ್ಕ ಹಳ್ಳಿಯಲ್ಲಿ. ಇದು ಬಹಳ ಈ ವಿಷಯಗಳನ್ನ ಗಮನಕ್ಕೆ ತಗೊಂಡ್ರೆ ನಮಗೆ ಕನ್ನಡದಿಂದ ಇಂಗ್ಲಿಷ್ ವಾಕ್ಯಗಳು ಸ್ಪಷ್ಟವಾಗಿ ಯಾವ ವಯಸ್ಸಿನಲ್ಲಿದೆ ಗೊತ್ತಾಗ್ತಾ ಹೋಗ್ತದೆ. ಅದೇ ಇನ್ನೊಂದು ನೋಡಿ, ನಿನ್ನೆ ಅವನನ್ನು ಬೆಂಗಳೂರಿನಲ್ಲಿ ಬಂಧಿಸಲಾಯಿತು. ಇದೇ ಕನ್ನಡ ವಾಕ್ಯ ಇನ್ನೊಮ್ಮೆ ಹೆಂಗ್ ಮಾತಾಡ್ಬೋದು ನಾವು? ನಿನ್ನೆ ಅವನನ್ನು ಬೆಂಗಳೂರಿನಲ್ಲಿ ಬಂಧಿಸಿದರು. ನೋಡೋಣ, ಮಾರ್ಕ್ ಮಾಡ್ರಿ. ಬಂಧಿಸಿದರು ಮೇನ್ ಯಾರು ಬಂಧಿಸಿದರು? ಇಲ್ಲ, ಏನಿಲ್ಲ. ಬಂಧಿಸೋ ಕ್ರಿಯೆ ಮಾಡೋರು ಅಂದ್ರೆ ಸಬ್ಜೆಕ್ಟ್ ಇಲ್ಲ. ಯಾರನ್ನು ಬಂಧಿಸಲಾಯಿತು? ಅವನನ್ನು. ಶುದ್ಧ ಕನ್ನಡದಲ್ಲಿ ಏನ್ ಮಾತಾಡಬಹುದಾಗಿತ್ತು? ನಿನ್ನೆ ಅವನು ಬೆಂಗಳೂರಿನಲ್ಲಿ ಬಂಧಿಸಲ್ಪಟ್ಟನು ಅನ್ನದೇ ಇದ್ರು ಕೂಡ ಬಂಧಿಸಲಾಯಿತು, ಬಂಧಿಸಿದರು ಅಂದ್ರೂ ಕೂಡ ಬಂಧಿಸೋರು ಇಲ್ಲ, ಸಬ್ಜೆಕ್ಟ್ ಇಲ್ಲ. ಅದಕ್ಕೆ ಪ್ಯಾಸಿವ್ ವಾಯ್ಸ್. ಯಾರನ್ನು ಬಂಧಿಸಲಾಯಿತು? ಅವನನ್ನು. ಈಗ ನೋಡಿ ಮತ್ತೊಂದು ಕನ್ಫ್ಯೂಷನ್ ಅಂದ್ರೆ ಅವನನ್ನು ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ? ಹಿಮ್ ಬೆಳೆಸ್ಬಿಡ್ತಾರೆ. ದಯವಿಟ್ಟು ಹಿಮ್ ಅಲ್ಲ, ನಮ್ಮ ಕನ್ನಡದ ಅನ್ಕೊಂಡಿವಿ. ಶುದ್ಧವಾದ ಕನ್ನಡ ಏನಪ್ಪ? ನಿನ್ನೆ ಅವನು ಬಂಧಿಸಲ್ಪಟ್ಟನು ಅನ್ಬೇಕಾಗಿತ್ತು, ಅದು ಅನ್ನೋದಿಲ್ಲ. ಅವನು ಅನ್ನೋದು ಅನ್ಬೇಕಾಗಿತ್ತು. ಅಂದಿದ್ರೆ ಅವನು ಜಗದೊಳಗೆ ಈ ಬರುತ್ತೆ ಅಂತ ಗೊತ್ತಾಗ್ತಿದೆ. ಆ ನಮ್ಮ ಕನ್ನಡದಾಗ ಅನ್ಕೂಲಗೋಸ್ಕರ ಅನ್ಕೊಂಡ್ಬಿಡಿ ಅವನನ್ನು ಅನ್ಕೊಂಡಿವಿ. ಈ ಅವನನ್ನು ಅಂದ್ರೂ ಕೂಡ ಈ ಬಳಸಬೇಕು, ಹಿಮ್ ಬಳಸಬಾರ್ದು. ಇದು ನೆನಪಿಟ್ಕೊ. ಈ ವಾಸ್ ಅರೆಸ್ಟೆಡ್, ಅವನು ಬಂಧಿಸಲ್ಪಟ್ಟನು. ಅವನು ಬಂಧಿಸೋ ಕ್ರಿಯೆ ಮಾಡಲಿಲ್ಲ, ಬಂಧಿಸೋ ಕ್ರಿಯೆಗೆ ಒಳಪಟ್ಟನು. ವಾಸ್ ಅರೆಸ್ಟೆಡ್, ಬಂಧಿಸಲ್ಪಟ್ಟನು. ಇದು ಶುದ್ಧವಾಗಿ ತಿಳ್ಕೋಬೇಕು ನಾವು. ಈ ವಾಸ್ ಅರೆಸ್ಟೆಡ್ ಎಸ್ಟರ್ಡೇ ಇನ್ ಬೆಂಗಳೂರು, ಅವನು ನಿನ್ನೆ ಬೆಂಗಳೂರಿನಲ್ಲಿ ಬಂಧಿಸಲ್ಪಟ್ಟನು. ಒಂದು ಸಣ್ಣ ವ್ಯತ್ಯಾಸ ಗುರುತಿಸೋಣ. ಒಂದು ವೇಳೆ ಈ ಶಬ್ದ ಇಲ್ಲ ಅಂದ್ರೆ ಈ ಮೀನಿಂಗ್ ಏನು? ಹಿ ಅರೆಸ್ಟೆಡ್, ಅವನು ಬಂಧಿಸಿದನು. ಇದು ನೋಡ್ಕೊಳ್ರಿ. ಬಂಧಿಸೋ ಕ್ರಿಯೆ ಅವನು ಮಾಡಿದ. ಈ ವ್ಯತ್ಯಾಸಗಳು ಗೊತ್ತಾಗಬೇಕು. ಅದೇ ವಾಸ್ ಹಾಕಿದಾಗ ಬಂಧಿಸೋ ಕ್ರಿಯೆಗೆ ಒಳಗಾದ. ಅದಕ್ಕೆ ನಮ್ಮ ಕನ್ನಡ ವಾಕ್ಯಗಳನ್ನ ಕ್ರಿಯೆ ಮಾಡೋರು ಸಬ್ಜೆಕ್ಟ್ ಇದ್ದಾರೋ ಇಲ್ಲೋ, ಅವರು ಕ್ರಿಯೆ ಮಾಡ್ತಾರೋ ಕ್ರಿಯೆಗೆ ಒಳಗಾಗ್ತಾರೋ ಸ್ಪಷ್ಟ ಗೊತ್ತಾಗಬೇಕು ನಮಗೆ. ಇದು ಗೊತ್ತಾದ್ರೆ ನಾವು ಇಂಗ್ಲಿಷ್ ವಾಕ್ಯಗಳನ್ನು ಚೆನ್ನಾಗಿ ಸರಿಯಾಗಿ ಅರ್ಥಪೂರ್ಣವಾಗಿ ಬರೀಬಹುದು. ಈ ವಾಸ್ ಅರೆಸ್ಟೆಡ್, ಅರೆಸ್ಟ್ ಮಾಡೋ ಕ್ರಿಯೆ ಒಳಗಾದವನು. ಈ ವಾಸ್ ಅರೆಸ್ಟೆಡ್, ಅವನು ಬಂಧಿಸಲ್ಪಟ್ಟನು. ಅವನನ್ನು ಬಂಧಿಸಲಾಯಿತು ಎಸ್ಟರ್ಡೇ, ನಿನ್ನೆ ಬೆಂಗಳೂರು. ಈ ರೀತಿ ಭಿನ್ನ ಭಿನ್ನವಾದಂಥ ವಾಕ್ಯಗಳು ಬರ್ತಾವ. ಇವೆಲ್ಲ ಟೆನ್ಸ್ ನಲ್ಲಿ ನಾವು, ಅದು ಸಿಂಪಲ್ ಪ್ರೆಸೆಂಟ್ ಇರ್ಬೋದು, ಅದು ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಬೋದು, ಅಥವಾ ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಇರ್ಬೋದು, ಪಾಸ್ಟ್ ಪರ್ಫೆಕ್ಟ್. ಇನ್ನೊಂದು ತಮ್ಮ ಸಲಹೆಗೆ ಇದೊಂದು ಕೊಡ್ತೀನಿ. ಆಕ್ಸಿಲರೀಸ್ ಬಂದಾಗ ಹೆಂಗಿರ್ತವೆ ಬಹಳಷ್ಟು ಮೇಲೆ. ಇವನು ಒಂದೊಂದೇ ಮುಂದೆ ವಿಡಿಯೋದಲ್ಲಿ ಬಿಡ್ತಾ ಇದ್ದೀನಿ. ಮತ್ತೆ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ, ಬಹಳ ಪೂರ್ಣವಾಗಿ ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಈಗ ಸಿಂಪಲ್, ಪ್ರೆಸೆಂಟ್, ಕಂಟಿನ್ಯೂಸ್, ಪರ್ಫೆಕ್ಟ್ ಅದು ಅಷ್ಟು ಕೂಡ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದು ಇಷ್ಟೊಂದು ಸರಳ ಇಲ್ಲದು. ಅದಕ್ಕೆ ಮುಂಬರುವಂತ ವಿಡಿಯೋಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೇಲೆ ಒಂದು ವಿಡಿಯೋ, ಸಿಂಪಲ್ ಪಾಸ್ಟ್ ಮೇಲೆ ಒಂದು ವಿಡಿಯೋ, ಪ್ರೆಸೆಂಟ್ ಕಂಟಿನ್ಯೂಸ್ ಮೇಲೆ, ಪಾಸ್ಟ್ ನಿಮ್ಗೆ ಒಂದೊಂದು ಟೆನ್ಸ್ ಮೇಲೆ ಒಂದೊಂದು ವಿಡಿಯೋ ಮಾಡ್ತಾ ಹೋಗ್ತೀನಿ. ಅವಾಗ ನಿಮ್ಗೆ ಬಹಳ ವಿಶಾಲವಾಗಿ ವಿವರವಾಗಿ ನಿಮ್ಗೆ ಅದು ಅರ್ಥ ಆಗುತ್ತೆ. ಈಗ ನೋಡಿ, ಕನ್ನಡದ ಮೂಲಕ ಇಂಗ್ಲಿಷನ್ನು ಚೆನ್ನಾಗಿ ಕಲಿಯಬಹುದು. ನಾವು ಬಹಳ ಸರಳವಾಗಿ ಮಾತಾಡ್ತಿರ್ತೀವಿ.
ಕನ್ನಡದ ಮೂಲಕ ನಾವು ಇಂಗ್ಲಿಷ್ ಬಹಳ ಸರಿಯಾಗಿ ಕಲಿಬಹುದು, ಚೆನ್ನಾಗಿ ಕಲಿಬಹುದು. ಕಲಿಯಬಹುದು ಮೇನು ಯಾರು ಕಲಿಬಹುದು? ಕಲಿಯೋ ಕ್ರಿಯೆ ಮಾಡೋರಿಲ್ಲ. ನೆನ್ಪಿಟ್ಕೊಳ್ರಿ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ರಿ. 95% ವಿದ್ಯಾರ್ಥಿಗಳು ತಪ್ಪಾಗ್ತಾರೆ. ಕಲಿಯಬಹುದು, ಯಾರು ಕಲಿಯಬಹುದು? ಇಲ್ಲ, ಏನಿಲ್ಲ, ಸಬ್ಜೆಕ್ಟ್ ಇಲ್ಲ, ಕಲಿಯೋರಿಲ್ಲ. ಅಂದ್ಮೇಲೆ ಪ್ಯಾಸಿವೈಸ್ ಹೋಗೋದು. ಪ್ಯಾಸಿವೈಸ್ಗೆ ಏನು ಬೇಕೇ ಬೇಕು? ಆಬ್ಜೆಕ್ಟ್ ಬೇಕು. ಕಲಿಯಬಹುದು, ಏನನ್ನು ಕಲಿಯಬಹುದು? ಇಂಗ್ಲಿಷ್ ಅನ್ನು ಆಬ್ಜೆಕ್ಟ್. ಇದು ನೋಡ್ರಿ ಟೆನ್ಸ್ ನಲ್ಲಿ ಇಲ್ಲ, ಬಹುದು ಅನ್ನೋ ಆಬ್ಜೆಕ್ಟ್ ಇದೆ. ಅದಕ್ಕೆ ನಾನು ಮುಂಬರುವಂತಗಳಲ್ಲಿ ಬರೇ ಆಕ್ಸಿಲರಿಯಿಂದನೇ ಪ್ಯಾಸಿವೈಸ್ ಆಕ್ಟಿವೈಸ್ ಹೆಂಗ್ ಚೇಂಜ್ ಮಾಡ್ಕೋದಿರ್ತೀನಿ. ಆಕ್ಸಿಲರಿ ತಕ್ಷಣ ತಿಳ್ಕೊಳ್ಳಿಕ್ಕೆ ಶಾಲ್, ವಿಲ್, ಕ್ಯಾನ್, ಕುಡ್, ಮೇ, ಮೈಟ್, ಶುಡ್, ಮಸ್ಟ್, ಆಟ್ ಟು ಇವೆಲ್ಲಾನು ನಾವೇನಂತೀವಿ? ಆಕ್ಸಿಲರಿ ಅಂತೀವಿ. ಈ ರೀತಿ ನಮ್ಮ ಕನ್ನಡ ವಾಕ್ಯಗಳಲ್ಲಿ ಇಂಥ ಯಾವ್ದಾದ್ರು ಪದವನ್ನು ಬಳಸಿದ್ರೆ ಅಲ್ಲಿ ಕ್ರಿಯೆ ಇದೆ, ಕ್ರಿಯೆ ಮಾಡೋರು ಇಲ್ಲ ಅಂದ್ರೆ ಸಬ್ಜೆಕ್ಟ್ ಇಲ್ಲ, ಪ್ಯಾಸಿವೈಸ್ ಹೋಗ್ಬೇಕಾದಾಗ ಪ್ಯಾಸಿವೈಸ್ ಈ ರೀತಿ ಮಾಡ್ಕೋಬೇಕು. ಯಾವತ್ತು ನೋಡಿ ಅದು ಇರೋದು ಇದೇ ಸೂತ್ರ, ಅಬ್ಜೆಕ್ಟ್ ವರ್ಬ್. ಈ ಅಬ್ಜೆಕ್ಟ್ ವರ್ಬಿನ ರೂಪ ಏನಿರ್ತೈತಿ ಬಂದಂತ ಆಕ್ಸಿಲರಿ, ಅದ್ರ ಜೊತೆ ಬಿ ಮತ್ತು ಮೇನ್ ವರ್ಬ್ ಟಿಪಿ ಫಾರ್ಮ್. ಅದಕ್ಕೆ ಏನ್ ಬಳಸಿದ್ರಿ? ಆಬ್ಜೆಕ್ಟ್ ಆಕ್ಸಿಲರಿ ಬಿ ಮೇನ್ ವರ್ಬ್ ಟಿಪಿ ಫಾರ್ಮ್. ಏನನ್ನು ಕಲಿಯಬಹುದು? ಇಂಗ್ಲಿಷ್ ಅನ್ನು ಆಬ್ಜೆಕ್ಟ್. ಇಂಗ್ಲಿಷ್ ಆಬ್ಜೆಕ್ಟ್. ಎಲ್ಲಿ ಬಹುದು ಅನ್ನುವಂಥ ಆಕ್ಸಿಲರಿ ನಾ ಏನ್ ಬಳಸಿನಿ? ಕ್ಯಾನ್ ಬಿ ಲರ್ನ್, ಅದು ಟಿಪಿ ಫಾರ್ಮ್ ಲರ್ನ್ಡ್ ಅಥವಾ ಲರ್ನ್ ಅಥವಾ ಇಂಗ್ಲಿಷ್ ಕ್ಯಾನ್ ಬಿ ಲರ್ನ್, ಇಂಗ್ಲಿಷ್ ಅನ್ನು ಕಲಿಯಬಹುದು ವೆಲ್, ಚೆನ್ನಾಗಿ, ಥ್ರೂ ಕನ್ನಡ, ಕನ್ನಡದ ಮೂಲಕ. ಇಂಗ್ಲಿಷ್ ಅನ್ನು ಕನ್ನಡದ ಮೂಲಕ ಚೆನ್ನಾಗಿ ಕಲಿಯಬಹುದು. ಆದ್ರಿಂದ ನಮ್ಮ ವಿಡಿಯೋಗಳನ್ನು ನೋಡ್ತಾ ಹೋದ್ರೆ ನಿಮ್ಮ ಕನ್ನಡ ವಾಕ್ಯಗಳ ಮೂಲಕ ಇಂಗ್ಲಿಷನ್ನು ಕೂಡ ಚೆನ್ನಾಗಿ ಕಲಿಯಬಹುದು. ಆದ್ರಿಂದ ನಮ್ಮ ಎಲ್ಲಾ ವಿಡಿಯೋಗಳನ್ನು ನೋಡ್ತಾ ಹೋದಾಗ ನಿಮಗೆ ಪೂರ್ಣವಾದ ಮಾಹಿತಿ ಸಿಗುತ್ತೆ. ಸುಮ್ಮನೆ ಯಾವುದೋ ಒಂದು ವಿಡಿಯೋ ನೋಡಿದ್ರೆ ಅದು ಪೂರ್ಣ ಮಾಹಿತಿ ಸಿಕ್ತು ಅಂತಂದ್ರೆ ದಯವಿಟ್ಟು ನೀವಂತ ಆತುರದ ನಿರ್ಧಾರ ತಗೋಬೇಡ್ರಿ. ಬಹಳ ವ್ಯಾಕರಣಬದ್ಧವಾಗಿ ನಾನು ಎಲ್ಲ ವಿಡಿಯೋಗಳು ಮಾಡ್ತಾ ಬರ್ತಾ ಇದ್ದೀವಿ. ಆದ್ರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದಕ್ಕೆ ಪೂರಕವಾದಂಥ ನಾವು ಲಿಂಕ್ ಕೊಟ್ಟಂತ ವಿಡಿಯೋಗಳನ್ನು ನೋಡ್ತಾ ಬಂದಾಗ ಮಾತ್ರ ಇದರ ಪೂರ್ಣ ಪ್ರಮಾಣದ ಮಾಹಿತಿ ಸಿಗುತ್ತೆ. ಇಲ್ಲದಿದ್ರೆ ಸ್ವಲ್ಪ ಎಲ್ಲೋ ನಿಮ್ಗೆ ಒಂದು ಆತಂಕನೋ ಅಥವಾ ಒಂದು ಗಲಿಬಿಲಿನೂ ಉಂಟಾಗುತ್ತೆ. ಆದ್ರಿಂದ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದನ್ನು ಉಪಯೋಗ ಮಾಡ್ಕೊಡ್ರಿ ಅಂತ ಹೇಳ್ತಾ, ಈ ವಿಡಿಯೋ ಸದ್ಯದಲ್ಲಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.